ಭಂಡಾರಿಯವರೇ, ನಿಮ್ಮ ಹೊಸ ಉದ್ಯಮದಲ್ಲಿ ನಿಮಗೆ ಯಶಸ್ಸು ಸಿಕ್ಲಿ ಅಂತ ನಾನು ಹೇಳ್ಬೇಕಾದ್ದೇ ಇಲ್ಲ. ಯಾಕೆ ಅಂತ ಅಂದ್ರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ. ಅಷ್ಟಲ್ದ್ರೆ ನಿಮ್ಮನ್ನ ನಂಬರ್ 1 ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳ್ತಾರ. ಹೋಮ್ ಮಿನಿಸ್ಟ್ರೆ, ಇಷ್ಟು ದಿನ ಈ ಭೂಮಿ ಮೇಲೆ ಏನು ಸಾಧನೆ ಮಾಡಬೇಕು ಅದನ್ನೆಲ್ಲ ಸಾಧನೆ ಮಾಡಿ ಅನುಭವಿಸಾಯ್ತು. ಇನ್ನು ಆಕಾಶದಲ್ಲಿ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಮಾಡೋಣ ಅಂತ ಹೇಳಿ ಈ ಏರ್ಲೈನ್ ಬಿಸ್ನೆಸ್ ಪ್ರಾರಂಭ ಮಾಡಿದೆ. ಏನು ಆಶ್ಚರ್ಯ ಅಂತೀರಾ? ನೆಲದಿಂದ ನೋಡಿದರೆ ಈ ನಮ್ಮ ಫ್ಯಾಕ್ಟ್ರಿ, ಡಿಸ್ಟಿಲರಿ, ಕಾಂಪ್ಲೆಕ್ಸು, ಇಂಡಸ್ಟ್ರಿ ಬಹಳ ಎತ್ತರವಾಗಿ ದೊಡ್ಡದಾಗಿ ಕಾಣುತ್ತೆ. ಅದೇ ಆಕಾಶದಿಂದ ನೋಡಿದರೆ ಬಹಳ ಚಿಕ್ಕದಾಗಿ ಕಾಣುತ್ತೆ. ಅದಕ್ಕೆ ನೋಡಿ, ಮನುಷ್ಯ ಮೇಲೆ ಬರಬೇಕು ಅಂತ ಇದ್ರೆ ಆಗಾಗ್ಗೆ ತನ್ನನ್ನ ತಾನು ಮೇಲಿಂದ ಕೆಳಗೆ ನೋಡ್ಕೊಂತಾ ಇರ್ಬೇಕು. ಹಾಗಿದ್ರೆ ತಾನೇ ಮೇಲೆ ಬರಕ್ ಸಾಧ್ಯ. ಇಲ್ದಿದ್ರೆ ಏನ್ ಮಾಡಕ್ಕೂ ಹುರುಪೇ ಇರಲ್ಲ ನೋಡಿ. ಹೌದೌದು, 100ಕ್ಕೆ 100 ಸತ್ಯ. ಮನುಷ್ಯ ಸಾಕು ಸಾಕು ಅಂದಾಗ ಸಾಯ್ತಾನೆ, ಬೇಕು ಬೇಕು ಅಂತ ಬದುಕ್ತಾನೆ. ಬನ್ನಿ, ಟೈಮ್ ಆಯ್ತು. Cheers. Cheers. ಸರ್ ಸರ್ ಸರ್, ಆ ಇನ್ಸ್ಪೆಕ್ಟರ್ ಶಕೀಲ್ ಕಾಟ ಬಹಳ ಆಗೋಯ್ತು. ನಮ್ಮ ಲಾರಿಗಳೆಲ್ಲ ಸೀಸು, ನಮ್ಮ ಗೋಡನೆಲ್ಲ ರೈಡು. ಒಬ್ಬ ಸಾಮಾನ್ಯ ಶಕೀಲ್ ನಮ್ಮನ್ನು ಹಿಡಿದು ಅಲ್ಲಾಡಿಸ್ತಾ ಇದ್ದಾನೆ ಸರ್. ಅಯ್ಯಯ್ಯೋ, ಆಡಳಿತ ಸೂತ್ರ ಹಿಡಿದಿರೋಲ್ಲ ನಿಮ್ ಜೊತೆಲೇ ಇದ್ದಾರೆ. ಒಬ್ಬ ಸಾಮಾನ್ಯ ಇನ್ಸ್ಪೆಕ್ಟರ್ನ ಏನು ಮಾಡಕ್ಕಾಗಲ್ವೇ ಸರ್? ಅಜಾರಾಮ್, ಆಡಳಿತ ನಡೆಸೋರ್ಗೆ ಅವ್ರವ್ರದೇ ಸಮಸ್ಯೆ ಇರುತ್ತೆ. ಇದು ನಮ್ಮ ಸಮಸ್ಯೆ, ನಾವೇ ಬಗೆಹರಿಸ್ಕೋಬೇಕು. ನೋಡಿ, ನಾಳೆ ನಮ್ಮ ಫ್ಯಾಕ್ಟ್ರಿ ಲಾಕ್ಔಟ್ ಆಗಬೇಕು, ಕೆಲಸ ಬಂದಾಗಬೇಕು. ನನ್ನ ಕೆಲಸಗಾರರೇ ನಮ್ಮ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ. ಅಯ್ಯೋಯ್ಯೋ, ಇದೇನ್ ಸರ್ ನೀವು ಹೇಳ್ತಾ ಇರೋದು? ನಮ್ಮ ಫ್ಯಾಕ್ಟ್ರಿನ ನಾವೇ ಲಾಕ್ಔಟ್ ಮಾಡ್ಸೋದಾ? ರಾಜಾರಾಮ್, ಟೆನ್ಷನ್ ಮಾಡ್ಕೋಬೇಡಿ. ನಾನು ಹೇಳಿದಷ್ಟು ಕೆಲಸ ಮಾಡಿ. ಆಯ್ತು ಸರ್, ವ್ಯವಸ್ಥೆ ಮಾಡ್ತೀನಿ. ಸಾರಿ ಭಂಡಾರಿಯವರೇ, ನಮಗೆಲ್ಲ ಗೊತ್ತಿದೆ. ಆದ್ರೆ ಏನ್ ಮಾಡ್ಲಿ, ಯಾವುದೇ ಕಾರಣಕ್ಕೂ 3 ವರ್ಷಕ್ಕೆ ಮುಂಚೆ ಇನ್ಸ್ಪೆಕ್ಟರ್ಗಳನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ CM ಆಜ್ಞೆ ಹೊರಡಿಸಿದ್ದಾರೆ. ಐ ಆಮ್ ಹೆಲ್ಪ್ಲೆಸ್. ಡೋಂಟ್ ವರಿ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀರಾ? ದೇಶ ಆಳೋ ದಿವಾನರನ್ನೇ ಅಲ್ಲಾಡಿಸೋ ನಮಗೆ ಆಫ್ಟರ್ ಆಲ್ ಜುಜುಬಿ ಒಬ್ಬ ಜವಾನನ್ನು ಅಲ್ಲಾಡ್ಸೋಕ್ಕಾಗೋದಿಲ್ವೇ? ಆ ನಿಮ್ಮ CM ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ರಾಮರಾಜ್ಯ ಮಾಡಬೇಕು ಅಂತ ಇದ್ದಾರಾ? ಆಗೋಲ್ಲ. ಇದು ಪ್ರಜಾಪ್ರಭುತ್ವ. ಇಲ್ಲಿ ಮೊದಲು ಮೊಟ್ಟೆ ಇಡಬೇಕು, ನಂತರ ಕಾವು ಕೊಡಬೇಕು, ಮೊಟ್ಟೆ ಹೊಡೆದು ಮರಿ ಹೊರಗೆ ಬರೋವರೆಗೂ ಕಾಯಬೇಕು. ಆ ಥರ ಪಟ್ಟರೆ ಆಮ್ಲೆಟ್ ಆಗಿ ಹೋಗುತ್ತೆ. ಆಮೇಲೆ ಮೊಟ್ಟೆನೂ ಇಲ್ಲ, ಹೋಳಿನೂ ಇಲ್ಲ. ನೀವು CM ಆಪ್ತರು, ಹಾಗಾಗಿ ನೀವು ಅವ್ರಿಗೆ ಸಲಹೆ ಕೊಡ್ತಾ ಇರಬೇಕು. ಅವ್ರಿಗೆ ಅಡ್ವೈಸ್ ಮಾಡೋರಿಗೆ ಬುದ್ಧಿ ಇಲ್ಲ. ಹೇಳಿದೆಲ್ಲ ಕೇಳಿಸ್ಕೊತಾರೆ, ಆದ್ರೆ ಅವ್ರು ಮಾಡೋದೇ ಮಾಡ್ತಿರ್ತಾರೆ. ಹೋಮ್ ಮಿನಿಸ್ಟ್ರೆ, ಹಾಟ್ ಡ್ರಿಂಕ್ಸು ತಣ್ಣಗಾಗಿ ಹೋಗುತ್ತೆ, ತಗೊಳ್ಳಿ. ಹೌದಲ್ಲ? ಅಯ್ಯೋ ಸಾರಿ. ಅಪ್ಪಾಜ, ಸಾಕು, ನನಗೆ ಟೈಮ್ ಆಯ್ತು. ಶಕೀಲ್ ಬೇಟ, ಟೈಮೇ ತಗೋ. ನಾನು 35 ವರ್ಷ ಈ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ದೀನಿ. ಆ ತರ ಯಾವತ್ತೂ ಒಳ್ಳೇದಲ್ಲ. ತಗೋ, तू खा रहे बेटा, मैं देखता हूँ. ಹಲೋ, ಇನ್ಸ್ಪೆಕ್ಟರ್ ಶಕೀಲ್ ಇದ್ದಾರಾ? ಇದ್ದಾರೆ, ಕೊಡ್ತೀನಿ. ಶಕೀಲ್ ಬೇಟೆ, ಫೋನ್. ಇನ್ಸ್ಪೆಕ್ಟರ್ ಶಕೀಲ್ ಹಿಯರ್. ನಾನು ಭಂಡಾರಿ ಮಾತಾಡ್ತಾ ಇರೋದು. ನಮ್ಮ ಫ್ಯಾಕ್ಟರಿಯಲ್ಲಿ ಲೇಬರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಜನ ವೈಲೆಂಟ್ ಆಗ್ತಾ ಇದ್ದಾರೆ. ಏನು, ಫ್ಯಾಕ್ಟರಿ ಸ್ಟ್ರೈಕ್ ನಡೆದಿದೆಯಾ? ನಾನು ಈಗಲೇ ಬಂದ್ಬಿಡ್ತೀನಿ. ವೆಹಿಕಲ್? ಡೋಂಟ್ ವರಿ, ನಮ್ಮ ವೆಹಿಕಲ್ನೇ ಕಳಿಸ್ಕೊಡ್ತೇನೆ. ಅಬ್ಬಾಜ, ವೆಹಿಕಲ್ ಬಂತು, ನಾನು ಹೋಗ್ತೀನಿ. ಅಯ್ಯೋ, ಹೋಗ್ತೀನಿ ಅಂತ ಹೇಳ್ಬೇಡುವ ಬೇಟ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳು. ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ಚಲೋ. ಮಾತಾಡ್ಬಿಟ್ಟು ನಿಮ್ಮ ಸಮಸ್ಯೆನ ಬಗೆಹರಿಸೋ ಪ್ರಯತ್ನ ಪಡ್ತೀನಿ. ಪ್ಲೀಸ್ ಕೂಗಾಡ್ಬೇಡಿ. ನನ್ನ ಮಾತು ಕೇಳಿ. ಈ ಕೂಗಾಡೋದ್ರಿಂದ ಏನ್ ಪ್ರಯೋಜನ? ನನ್ನ ಮಾತು ಕೇಳಿ ಪ್ಲೀಸ್. ಮ್ಯಾನೇಜ್ಮೆಂಟ್ ಮಾತಾಡ್ಬಿಟ್ಟು ನಿಮ್ಮ ಸಮಸ್ಯೆನ ಬಗೆಹರಿಸೋ ಪ್ರಯತ್ನ ಪಡ್ತೀನಿ. ಪ್ಲೀಸ್ ಡೋಂಟ್ ಸ್ಟಾಪ್. ನಿಮ್ಮಲ್ಲಿ ಯಾರು ಲೀಡರ್ಸು? ದಯವಿಟ್ಟು ಮುಂದೆ ಬನ್ನಿ. ಗಲಾಟೆ ಮಾಡಬೇಡಿ. ಶಾಂತಿ.
ಪ್ಲೀಸ್ ಸೈಲೆಂಟ್ ಆಗಿರಿ. ನಮ್ಮ ಪ್ರಾಣ ಉಳಿಸಕ್ಕೆ ಹೋಗಿ ತಮ್ಮ ಪ್ರಾಣನೇ ಕಳ್ಕೊಂಡ್ರು. ಸಮಾಧಾನ ಮಾಡ್ಕೊಳ್ಳಿ. ಜನ ಏನು ಇಷ್ಟೊಂದು ಮೌನಾಗಿ ಹೋಗ್ತಾ ಇದ್ದಾರೆ? ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ ಸತ್ರ ಇಷ್ಟೊಂದು ಮರ್ಯಾದಿನ? ಹಾಗಾಗಬಾರ್ದು. ಅವನೇನು ರಾಜಕಾರಣಿನ ಅಥವಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ? ಅಯ್ಯೋ ಅರ್ಜುನ್, ಸಾರಿ ಅಮ್ಮ, ನಿನ್ ಯೂನಿಫಾರ್ಮ್ ಎಲ್ಲ ಮಸಿ ಆಗೋಯ್ತು. ರಾಜಾ, ಈ ಕೈಗಳು ಮಸಿ ಆಗದೆ ಹೋಗಿದ್ದೇನೆ. ಈ ಮೈ ಮೇಲೆ ಯೂನಿಫಾರ್ಮ್ ಬರ್ತಲ್ಲ ಕಣ. ಯಾಕೆ ಬ್ರದರ್, ಏನಾಗಿದೆ ನಿನಗೆ? ಯಾಕೆ ಹೇಳ್ತಾ ಇದೀಯೋ? ಫೀಸ್ ಕಟ್ಟೋ ತನಕ ಸ್ಕೂಲಿಗೆ ಸೇರ್ಸಲ್ವಂತು. ಪರೀಕ್ಷೆ ಫೀಸ್ ಎಲ್ಲ ಸೇರಿ ಒಟ್ಟು 68 ರೂಪಾಯಿ ಅಂತೆ. ನಿನ್ ಕೈಯಲ್ಲಿ ಆಗಲ್ಲ ಹೋಗು ಅಂದ್ಬಿಟ್ಟು ಮನೆಗ್ ಕಳಿಸ್ಬಿಟ್ರು. ನಾನು ಹೇಳಿಲ್ವೇನೋ, ಸುಮ್ನೆ ಸ್ಪ್ಯಾನರ್ ಹಿಡಿದು ಬದುಕೋದ್ಕಲಿ. ಇವ್ನು ಹೇಳ್ಬಿಟ್ಟ, ಇವ್ನು ಹೋಗ್ಬಿಟ್ಟ ಓದೋದಕ್ಕೆ. ಎಲ್ರು ಸುಲಭವಾಗಿ ಓದೋ ಹಾಗಿದ್ರೆ ಈ ದೇಶದಲ್ಲಿ ಹೆಬ್ಬೆಟ್ಟು ಯಾಕಿರ್ತಿತ್ತು ಹೇಳು? ನಾನು ಹೇಳ್ತಾ ಇದ್ದೀನಿ, ಈ ಸ್ಪ್ಯಾನರ್ ಹಿಡಿದು ಕೆಲಸ ಶುರು ಮಾಡು. ಅರ್ಜುನ್, ನಿನ್ ಸ್ಪಾನರ್ ರೆಡಿ ಬೇಡ. 68 ರೂಪಾಯಿ ತಾನೆ, ನಾನ್ ಕೊಡ್ತೀನಿ. ನೀನ್ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು. ಇರು ಬಂದೆ. ಅಣ್ಣ, ಹೆಂಗ್ ಬದಿದ್ದೀನಿ ಅದು? ತುಂಬಾ ಚೆನ್ನಾಗಿದೆ. ಜಾಣ ಮರಿ, ಬರಿ. ಫೀಸ್ ನಾನ್ ಕಟ್ತೀನಿ. ನೀನ್ ಚೆನ್ನಾಗಿ ಓದಿದ್ರೆ ನನ್ ತಂಗಿ ಸುಮಾನು ಕಲ್ತ್ಕೊಂತಾಳೆ. ಬಾ. ಲೋ ಬಂದ್ರ ಇಲ್ಲಿ. ಲೋ ರಾಜಾ, ಫೀಸ್ ಕಟ್ತೀನಿ ಅಂತೆಲ್ಲ, ಎಲ್ಲಿಂದ ತರ್ತಿ ಹಣ ನೀನು? ನಮ್ ತಾಯಿ ಸಾಯವಾಗ ಕಷ್ಟ ಬಂದಾಗ ಇದನ್ನ ಬಳಸ್ಕೊ ಅಂತ ಕೊಟ್ಟೋಗಿದ್ಲು. ಏನಪ್ಪಾ ಅದು? ಅಣ್ಣ, ಈ ತಾಳಿ ಮಾರಿದ್ರೆ 68 ರೂಪಾಯಿ ಬರುತ್ತಾ? ನೀವಿಬ್ರು ಸ್ನೇಹಿತರಲ್ಲ, ಒಡ ಹುಟ್ಟೋರು. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಬಾಲು ಅಂತ.
ನಿನ್ನ ಹೆಸರು? ಬಾಬು. ಏನ್ ರಾಜ, ಹೇಗೆ ನಡೀತೀನಿ ವ್ಯಾಪಾರ? ಸೂಪರ್. ನೀನೇ ನೋಡ್ತಾ ಇದೆಯಲ್ಲ. ಹೌದು, ಪೀಟರ್ನಲ್ಲಿ ಕಾಣ್ತಲ್ಲ. ನಾನು ಎಲ್ಲಿದ್ದೀನಿ ಬ್ರದರ್? ನಾನು ಈ ಗ್ಯಾರೇಜ್ ಇಂದ ಹೋಗ್ಬೇಕಾದ್ರೆ ಕಾರ್ಪೊರೇಷನ್ ಕರೆ ವ್ಯಾನೇ ಬರ್ಬೇಕು. ಹೇಗಿದೆ ಪೀಟರ್ನ? ಬೊಂಬಾಟಾಗಿದ್ದೀನಿ. ನನಗೇನಾಗಿದೆ ನೋಡು, ಚೆನ್ನಾಗಿದ್ದೀನಿ. ಅರ್ಜುನ್, ನಿನ್ನ ಕೈಯಲ್ಲಿ ಸ್ಪ್ಯಾನರ್ ಇರಿಸಬಾರ್ದು, ನಿನ್ನೊಬ್ಬ ದೊಡ್ಡ ಆಫೀಸರ್ ಮಾಡ್ಬೇಕು ಅಂತ ಹೇಳಿ ನಮ್ಮ ರಾಜ ಹಠ ತೊಟ್ಟದಕ್ಕೂ ಸಾರ್ಥಕವಾಯ್ತು ಕಣಪ್ಪ. ಸಾಧಿಸ್ಬಿಟ್ಟೆ ನೀನು, ಸಾಧಿಸ್ಬಿಟ್ಟೆ. ಎಲ್ಲ ನಿಮ್ಮಂತ ಆಶೀರ್ವಾದ. ಅಂದಾಗೆ ರಾಜ ಸುಮಾರಿದ್ದಾಳೆ? ಫಸ್ಟ್ ಕ್ಲಾಸ್, ಚೆನ್ನಾಗಿದ್ದಾಳೆ. ನಿನ್ನ ನೋಡ್ಬಿಟ್ರಂತೂ, ಅದರಲ್ಲಿ ಈ ಡ್ರೆಸ್ ಅಲ್ಲಿ ನೋಡ್ಬಿಟ್ರೆ ತುಂಬಾ ಸಂತೋಷ ಪಡ್ತಾಳೆ. ಬಿಟ್ರಣ್ಣ, ನಾವಿಬ್ರು ಸ್ವಲ್ಪ ಮನೆಗೆ ಹೋಗಿ ಬರ್ತೀವಿ. ಗ್ಯಾರೇಜ್ ಕಡೆ ಗಮನ ಇರ್ಲಿ. ಅರ್ಜುನ್, ಸುಮಾ ಬಂದ್ಬಿಟ್ಲು. ನೀನ್ ಹೋಗಿ ಅಲ್ಲಿ ಬಚ್ಚಿಟ್ಕೋ. ಸುಮಾ, ನೀವೊಂದು ಸರ್ಪ್ರೈಸು. ಏನನ್ನದು? ಇವತ್ತು ನಮ್ಮನೆಗೆ ಒಬ್ರು ಬಂದಿದ್ದಾರೆ. ನನಗೂ ನಿನಗೂ ತುಂಬಾ ಬೇಕಾದವರು. ಅದರಲ್ಲೂ ನೀನು ಅಂದ್ರೆ ಜೀವ. ಯಾರು ಹೇಳೋಣ? ನಮ್ಮಿಬ್ರಿಗೂ ಬೇಕಾದ ಯಾರಪ್ಪ ಅದು? ಓ, ಮನೆ ಹೊರಗಡೆ ಜೀಪು, ಒಳಗಡೆ ಕ್ಯಾಪು. ಹಾಗಾದ್ರೆ ಅವರೇ. ನನಗ್ ಗೊತ್ತಾಗೋಯ್ತು. ಗೊತ್ತಾಗೋಯ್ತಾ? ಯಾರು ಹೇಳೋಣ? ಪಾಂಡವರಲ್ಲಿ ಮಧ್ಯಮನು, ಬಿಲ್ಲು ವಿದ್ಯೆನಲ್ಲಿ ಮೊದಲನೆಯವನು, ಗೆಜ್ಜೆ ಕಟ್ಟಿ ಕುಣಿಯೋನು, ಬೃಹನ್ನಳೆ. ಏನಂದ್ರೆ ನೀನು? ನಾನ್ ಬೃಹನ್ನಳೆನ? ನಿನ್ನ ಅರ್ಜುನ್, ಅರ್ಜುನ್, ನನ್ಗೆ ಅದು ಒಂದು ಹೆಸರು ತಾನೆ. ಮತ್ತೆ ಅಲ್ಲಮ್ಮ, ಈಗ ಅವನು ದೊಡ್ಡ ಪೊಲೀಸ್ ಆಫೀಸರ್. ನಾಳೆ ನಿನ್ ಮದುವೆ ಆಗ್ಬೇಕಾದವನು. ನನ್ಗೇನು ಅರ್ಜುನ್ ಅಂದ್ರೆ ಇಷ್ಟನೇ, ಆದ್ರೆ ಈ ಪೊಲೀಸ್ ಅಂದ್ರೆ ಐ ಡೋಂಟ್ ಲೈಕ್. ಡೋಂಟ್ ಲೈಕ್? ಯಾಕೆ? ಪೊಲೀಸ್ನವ್ರು ಏನ್ ಮಾಡ್ತಾರೆ ನಿನ್ಗೆ? ಅವ್ರೇನ್ ಕೆಟ್ಟವ್ರ? ಅವ್ರ ಸಮಾಜಕ್ಕೆ ಒಳ್ಳೆಯವ್ರೆ, ಆದ್ರೆ ಹೆಂಡತಿರಿಗೆ ಮಾತ್ರ ಕೆಟ್ಟವ್ರು. ಕೆಟ್ಟವ್ರ? ಯಾಕೆ? ಯಾಕೆ ಅಂದ್ರೆ ಹಗಲೆಲ್ಲ ಡ್ಯೂಟಿ, ರಾತ್ರಿ ಎಲ್ಲ ಬೀಟು. ಗಂಡನ ಕಾಯ್ತಾ ಕಾಯ್ತಾ ಹೆಂಡತಿ ತಲೆ ಎಲ್ಲ ವೈಟು. ಅದಕ್ಕೆ ಈ ಪೊಲೀಸ್ನವ್ರನ್ನ ನನ್ ಮದ್ವೆ ಆಗಲ್ಲಪ್ಪ. ಅಲ್ಲ, ಈ ಪೊಲೀಸ್ ಆಫೀಸರ್ ಅರ್ಜುನ್ ಹೆಂಡತಿ ಅನ್ಸ್ಕೊಳಕ್ಕೆ ನಿನ್ಗೇನ್ ತೊಂದ್ರೆ ಅಂತ? ಏನ್ ತೊಂದ್ರೆನಾ ಹೇಳ್ತೀನಿ. ನನ್ನ ಮಗನೇ, ಏನ್ ಬೇಕು ಸರ್? ಈ ಚಾಕೋತೆಗೆ ವಾಕ್ಮನ್. ವಾಕ್ಮ್ಯಾನ್ ಬೇಗ ಬೇರೆ? ಆ ಸಂತೆಗೆ ಬೇರೆ? 250 ಅಣ್ಣ. ಅಣ್ಣ, ಏಯ್, ಈ ದಾದ ₹1 ಕೊಟ್ರೆ ₹1000 ಕೊಟ್ಟಾಗೆ. ಯಾರೋ ಈ ಏರಿಯಾ ದಾದ? ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಗೂಬೆ ನನ್ ಮಗನೇ, ನೀವೇ ದಾದ ಅಂತ ಹೇಳೋ. ನೀವೇ ದಾದಣ್ಣ, ನೀವೇ ದಾದಣ್ಣ ಹಾಗೆ ಹೇಳು. ಗುಡ್ ಮಾರ್ನಿಂಗ್ ಅಂಕಲ್. ಅರೆ ಅರ್ಜುನ್, ಸಾರಿ ಬೇಟ, ಐ ಮೇಡ್ ವೇಟ್. ಇವತ್ತು ವಾಕಿಂಗ್ ಜಾಸ್ತಿ ಆಯ್ತು. ಗುರಿ ಇಲ್ಲದ ಪಯಣಿಗಂತಾರ ತುಂಬಾ ದೂರ ಹೋಗ್ಬಿಟ್ಟಿದ್ದೆ. ಹೇಗಿದ್ದೀರ ಅಂಕಲ್? ಇದೀನಿ. ಬದುಕೋಕ್ಕೂ ಆಗದೆ, ಸಾಯೋಕ್ಕೂ ಧೈರ್ಯವಿಲ್ಲದೆ ಜೀವಂತ ಶವವಾಗಿದ್ದೀನಿ. ನಂದಿರ್ಲಿ ಬೇಟ. ನೀನ್ ಹೇಗಿದೀಯಾ? ಚೆನ್ನಾಗಿದ್ದೀನಿ. ಈಗ ನನ್ನ ಶಕೀಲ್ ಜಾಗ ಪೋಸ್ಟ್ ಮಾಡಿದ್ದಾರೆ. ನಿಮ್ಮಿಂದ ನನಗೊಂದು ಉಪಕಾರ ಆಗಬೇಕು. ನನ್ನಿಂದನಾ? ನನ್ನಿಂದ ಏನು ಉಪಕಾರ ಬಯಸ್ತೀಯ? ನಾನೊಂದು ಒಣಗೋಗಿರೋ ಮರ. ಬಾ ಹೋಗೋಣ. ಬೇಟ. ಅಂಕಲ್, ಶಕೀಲ್ ಡೆತ್ತು ಆಕ್ಸಿಡೆಂಟ್ ಅಲ್ಲ, ಅದು ಮರ್ಡರ್ ಅಂತ ನನಗನ್ನಿಸ್ತಾ ಇದೆ. ಅದ್ರ ಬಗ್ಗೆ ಪರ್ಸನಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ನನಗೆ ಬೇಕು. ಅದರಿಂದ ಏನು ಪ್ರಯೋಜನ ಇಲ್ಲ ಅರ್ಜುನ್. ಅದೊಂದು ದುಂಬಿಯಲ್ಲಿ ನಡೆದ ಘಟನೆ ಅಂತ ಆ ಕೇಸ್ನೇ ಮುಚ್ಚಾಕ್ಬಿಟ್ರು. ನೋಡು, ನೀನಿನ್ನೂ ಬಾಳಿ ಬದುಕಬೇಕಾದವನು. ನಿನ್ನ ಕೆಲಸದ ಕಡೆ ಗಮನ ಕೊಡು. ಹಲ್ಲು ಗಟ್ಟಿದೆ ಅಂತ ಕಲ್ಲನ್ನು ಕಡಿಬಾರ್ದು ಬೇಟ. ಅಂಕಲ್, ನ್ಯಾಯ ನೀತಿ ನಿಷ್ಠೆಗಳೇ ನಿಮ್ಮ ಧರ್ಮ ಅಂತ ಸ್ಫೂರ್ತಿ ತುಂಬ್ತಾ ಇದ್ದ ನೀವು ಈ ಮಾತು ಹೇಳ್ತಾ ಇದ್ದೀರಾ? ಹೌದು,
ಅದೇ ನಾನು ಮಾಡಿದ ದೊಡ್ಡ ಅಪರಾಧ. ಅದಕ್ಕೆ ನನ್ನ ಮಗನ್ನೇ ಬಲಿ ಕೊಟ್ಬಿಟ್ಟೆ. ನ್ಯಾಯ ನಿಷ್ಠೆಗೆ ಸಿಕ್ಕಿದ ಬಹುಮಾನ. ಈಗ ಉಳಿದಿರೋದು ಇದೊಂದೇ. ಇವುಗಳನ್ನು ನೋಡ್ತಾ ನೋಡ್ತಾ ಅವನ ನೆನಪಿನಲ್ಲೇ ಕಾಲ ಕಳೀತಾ ಇದ್ದೀನಿ. ಪುತ್ರ ಶೋಕಂ ನಿರಂತರಂ ಅನ್ನೋದು ಎಷ್ಟು ಸತ್ಯ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಅರ್ಜುನ್ ಬೇಟ, ದಯವಿಟ್ಟು ಈ ಕೇಸ್ನಲ್ಲಿ ತಲೆ ಹಾಕ್ಬೇಡ. ಮರ್ತು ಬಿಡು. ಇಲ್ಲ ಅಂಕಲ್, ಅದು ಮಾತ್ರ ಸಾಧ್ಯ ಇಲ್ಲ. ಶಕೀಲ್ನ ಕೊಂದವ್ರನ್ನ ಅರೆಸ್ಟ್ ಮಾಡಿಸಿ ಅವ್ರಿಗೆ ಶಿಕ್ಷೆ ಕೊಡ್ಸದೆ ನಾನು ಸ್ನೇಹಿತನ ಶ್ರದ್ಧಾಂಜಲಿ. ಅಂಕಲ್, ಅವತ್ತಿನ ದಿನ ಶಕೀಲ್ನ ಮನೆಯಿಂದ ಹೊರಗಡೆ ಕರ್ಕೊಂಡೋದನ್ನ ನೀವು ನೋಡಿರ್ಲೇಬೇಕು. ಹೇಳಿ ಅಂಕಲ್, ಅವ್ರು ಯಾರು ಅಂತ ಪ್ಲೀಸ್. ಶಕೀಲ್ ತಂದೆಯಾಗಲ್ದೆ ಹೋದ್ರು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿದ್ದ ನೀವು ಇದನ್ನ ಹೇಳಲೇಬೇಕು. ಹೇಳಿ ಅಂಕಲ್ ಪ್ಲೀಸ್. ಹೌದು, ನೀನ್ ಹೇಳೋದ್ರಲ್ಲಿ ಅರ್ಥ ಇದೆ. ನನ್ನ ಮಗನಿಗಾದ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು. ಹೇಳ್ತೀನಿ, ಅವತ್ತು ನಮ್ಮ ಶಕೀಲ್ ಕರ್ಕೊಂಡು ಹೋದ ವ್ಯಕ್ತಿ, ಅವನ ಕೂದಲು ಗುಂಗುರಾಗಿ ಉದ್ದವಾಗಿತ್ತು. ವಯಸ್ಸು ಒಂದು 28-30 ಇರಬಹುದು. ನೋಡೋಕೆ ದಷ್ಟಪುಷ್ಟವಾಗಿದ್ದ. ಆಮೇಲೆ ಇನ್ವೆಸ್ಟಿಗೇಟ್ ಮಾಡಿದಾಗ ಅವನ ಹೆಸರು ಮೈಕೇಲ್. ಅವನು ಭಂಡಾರಿ ಕಡೆಯವನು ಅಂತ ಗೊತ್ತಾಯ್ತು. ಅವನೇ ನಮ್ಮ ಶಕೀಲ್ ಕೊಲೆ ಮಾಡಿದ್ದು ಅಂತ ಗೊತ್ತು. ಈ ವಿಷಯನ ಹೋಮ್ ಮಿನಿಸ್ಟರ್ ಹತ್ರ ಹೇಳ್ಕೊಂಡೆ. ಏನು ಪ್ರಯೋಜನ ಆಗಲಿಲ್ಲ. ಭಂಡಾರಿಯವರು ಬಾಡಿಗೆ ಸಾಕ್ಷಿಗಳು ನಂಬ್ತಾರೆ ಹೊರತು ನಮ್ಮಂತ ಅಧಿಕಾರಿಗಳನ್ನ ಯಾರು ಕೇಳ್ತಾರೆ? ನಾವು ಒಂದೊಂದ್ಸಲ ಅಭಿಮನ್ಯು ತರ ಚಕ್ರವ್ಯೂಹನ ಭೇದಿಸ್ಕೊಂಡು ಹೊರಟೋಗ್ತೀವಿ. ಹೊರಗೆ ಬರೋಕ್ಕಾಗದೆ ಒದ್ದಾಡ್ತೀವಿ. ಹಾಗಂತ ನಾನು ನಿನ್ನ ಉತ್ಸಾಹಕ್ಕೆ ತಣ್ಣೀರು ಹಚ್ತಾ ಇಲ್ಲ. ಈ ಕಾರ್ಯದಲ್ಲಿ ನೀನು ಜಯಶೀಲನಾಗ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಗೋ ಹೆಡ್ ಮೈ ಬಾಯ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ನೀವು ಇಷ್ಟೊಂದು ಧೈರ್ಯ ಕೊಟ್ಟಲ್ಲ, ನನಗೆ ಅಷ್ಟೇ ಸಾಕು. ಅಂಕಲ್, ನಾಳೆಯಿಂದ ನಾನು ನಿಮ್ಮ ಜೊತೆ ಜಾಗಿಂಗ್ ಬರ್ತೀನಿ. ಇಸ್ ಇಟ್? ಯಾ. ನನ್ನ ಜೊತೆ ಜಾಗ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಮರಿ. ಅಂಕಲ್, ಯಾವ್ದು ಸುಲಭ ಅಲ್ವೋ ಅದನ್ನ ಮಾಡ್ಲೇಬೇಕು ಅಂತ ಪಾಠ ಹೇಳ್ಕೊಟ್ರೆ ನೀವೇ ತಾನೆ. ಮರ್ತು ಬಿಟ್ರಾ? ದಟ್ಸ್ ಲೈಕ್ ಎ ಪೊಲೀಸ್ ಮ್ಯಾನ್. ಬರ್ತೀನಿ ಅಂಕಲ್. ಓಪನ್ ದ ಗೇಟ್. ಯಾರು ಬೇಕಾಗಿತ್ತು? ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ನಿಮ್ಮಂತಹ ಅಧಿಕಾರಿಗಳು ನಮ್ಮಲ್ಲಿ ಬರೋದು ನಮ್ಮ ಭಾಗ್ಯ. ಹೇಳಿ, ನಮ್ಮಿಂದ ಏನಾಗಬೇಕು? ಇಲ್ಲಿ ಮೈಕಲ್ ಅನ್ನೋರು ಯಾರು? ಮೈಕಲ್ ಅನ್ನೋರು ನಮ್ಮ ಆಪ್ತವರ್ಗದಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ. ನಮ್ಮ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಸುಮಾರು 10-12 ಸಾವಿರ ಜನ ಕಾರ್ಮಿಕ ಬಂಧುಗಳಿದ್ದಾರೆ. ಅವರಲ್ಲಿ ಯಾರಾದರೂ ಇದ್ರೂ ಇರಬಹುದು. ಇನ್ಸ್ಪೆಕ್ಟರ್ ಶಕೀಲ್ನ ಪಿಕಪ್ ಮಾಡಿ ಕರ್ಕೊಂಡು ಹೋದವ್ರು ಯಾರು? ಅನಯ್ಯ, ಎಸ್ ಸರ್. ಈ ಕೂಡಲೇ ಹೋಗಿ ಅಂಥವ್ರು ಯಾರಾದರೂ ಇದ್ರೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಬಾಪ. ಓಕೆ ಸರ್. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ ಕೂತ್ಕೊಳ್ಳಿ. ದಯವಿಟ್ಟು ಕೂತ್ಕೊಳ್ಳಿ. ಕುಡಿಯೋದಕ್ಕೆ ಏನು ತಗೋತೀರಾ? ಒಂದು ಗ್ಲಾಸ್ ನೀರು. ಛೆ, ನಮ್ಮನೆಗೆ ಬಂದು ಬರೀ ನೀರು ಕುಡಿಯೋದೆ? ಸರ್, ನಮ್ಮ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಮೈಖೇಲ್ ಅನ್ನೋರು ಯಾರು ಇಲ್ಲ ಸರ್. ತಮ್ಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇನ್ಸ್ಪೆಕ್ಟರ್, ಶಕೀಲ್ ಅವ್ರನ್ನ ಕರ್ಕೊಂಡು ಬರಕ್ಕೆ ನಾವು ಯಾವ ವೆಹಿಕಲ್ನೂ ಕಳಿಸ್ಲಿಲ್ಲ. ಇದರಲ್ಲಿ ಏನೋ ಮೋಸ ಇದೆ. ಇನ್ಸ್ಪೆಕ್ಟರ್, ನೀವು ನಮಗೋಸ್ಕರವಾಗಿ ಈ ಕೇಸ್ನಲ್ಲಿ ಇಂಟ್ರೆಸ್ಟ್ ತಗೊಂಡು ಆ ಕೊಲೆಗಡಕರನ್ನು ಪತ್ತೆ ಹಚ್ಚಿ ನಮ್ಮ ಮೇಲೆ ಬಂದಿರೋ ಆಪಾದನೆಯನ್ನ ದೂರ ಮಾಡ್ತೀರಿ ಅನ್ನೋ ನಂಬಿಕೆ ನಮಗಿದೆ. ಬಿಕಾಸ್ ಯು ಆರ್ ಮೋಸ್ಟ್ ಎಫಿಷಿಯಂಟ್ ಆಫೀಸರ್ ಲೈಕ್ ಶಕೀಲ್. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ತುಂಬ ಥ್ಯಾಂಕ್ಸ್. ಇವತ್ತಲ್ಲ ನಾಳೆ ಶಕೀಲ್ನ ಕೊಂದವ್ರನ್ನ ಯಾರು ಅಂತ ನಾನು ಕಂಡು ಹಿಡಿತೀನಿ. ಬರ್ತೀನಿ ಬಳ್ಳಾರಿ. ದೇವ್ರು ಒಳ್ಳೇದು ಮಾಡಿ. ಹೋಗಿ.
ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಓಕೆ ನೋಡಿ ಸರ್ ಕೀರು ಚೇಂಜ್ ಮಾಡಿ ಸರ್ ಒಂದು ನಿಮಿಷ, ಅವನು ಭಂಡಾರಿ ಕಡೆಯವನು ಸರ್. ಸರ್ಕಾರನೇ ಅವ್ರ ಕೈಲಿದೆ. ಏನ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಸರ್. ಪ್ರೆಸಿಡೆಂಟ್ ಮೆಡ್ಲಿಗೋಸ್ಕರ ಪ್ರಾಣ ಕಳ್ಕೊಳ್ಳೋದು ಸರಿಯಲ್ಲ ಸರ್. ಈ ಮಾತನ್ನ ಶಕೀಲ್ ಸಾಹೇಬ್ರಿಗೂ ಹೇಳಿದ್ದೆ, ಕೇಳಲಿಲ್ಲ. ನಮ್ಮ ಶಕೀಲ್ ಕರ್ಕೊಂಡು ಹೋದ ವ್ಯಕ್ತಿ ಅವನು ಕೂದಲು ಗುಂಗುರಾಗೋದು ಆಗಿತ್ತು. ವಯಸ್ಸು ಒಂದು 28-30 ಇರಬಹುದು. ನೋಡೋಕೆ ದಷ್ಟಪುಷ್ಟವಾಗಿದ್ದ. ನೀವು ಭಂಡಾರಿ ಕಡೆಯವರಾ? ಶಕೀಲ್ನ ಮನೆಯಿಂದ ಕರ್ಕೊಂಡೋಗ ಯಾರು? ಬದುಕ್ಬೇಕನ್ನ ಆಸೆ ಇದ್ರೆ ಹೇಳೋ. ಗೊತ್ತಿಲ್ಲ 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 ಹೇಳೋ. ಶಕೀಲ್ ಕೊಂದವ್ರು ಯಾರು? ಗೊತ್ತಿಲ್ಲ. ಅವ್ರಿಗೆ ಬೆಂಕಿ ಹಚ್ಚಿದವ್ರು ಯಾರು? ಗೊತ್ತಿಲ್ಲ 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 ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಸರ್. ಅವನು ನೀರು ಕೊಡಿ. ಸರಿ ಸರ್. ಇನ್ಸ್ಪೆಕ್ಟರ್, ಐ ಆಮ್ ಮಹೇಶ್, ಅಡ್ವೊಕೇಟ್. ಗೊತ್ತಾಗುತ್ತೆ, ಕರಿ ಕೊಟ್ಟು ಹಾಕಿದಿರಲ್ಲ. ನಮ್ಮ ಕ್ಲೈಂಟ್ ಅನ್ನ ಕಾರಣ ಇಲ್ಲದೆ ಅರೆಸ್ಟ್ ಮಾಡಿದಿರಿ, ಅವ್ರನ್ನ ಟಾರ್ಚರ್ ಮಾಡಿದಿರಿ. ನಿಮ್ ವಾದ ಏನಿದ್ರು ಕೋರ್ಟ್ನಲ್ಲಿ ಇಟ್ಕೊಳ್ಳಿ. ನೀವು ಕರಿ ಕೊಟ್ಟು ಹಾಕಿದ ತಕ್ಷಣ ಪೊಲೀಸ್ ಸ್ಟೇಷನ್ ಕೋರ್ಟ್ ಆಗಲ್ಲ. ಈ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡದೇ ಇದ್ರೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೇಕಾಗತ್ತೆ ನೀವು. ನಾನು ಈ ಕಾಕಿ ಪಟ್ಟೆ ಹಾಕಿರೋದೇ ಕಾನ್ಸಿಕ್ವೆನ್ಸ್ ಫೇಸ್ ಮಾಡೋದಕ್ಕೆ. ಹಾಗಾದ್ರೆ ನೀವು ಅವ್ರನ್ನ ಬಿಡೋದಿಲ್ವಾ? ನಾವು ನೀವು ಕಾನೂನನ್ನು ಮೀರಿ ಹೋಗ್ತಾ ಇದ್ದೀರಿ. ಅದನ್ನ ನಾನು ನಿಮ್ಗೆ ಹೇಳ್ಬೇಕು. ದಿಸ್ ಇಸ್ ಮೈ ಸ್ಟೇಷನ್. ಹಲೋ ಅರ್ಜುನ್, ಖಾನ್ ಸಾಹೇಬ್ರಿಗೆ ತುಂಬಾ ಸೀರಿಯಸ್ ಆಗಿದೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ಸ್ವಲ್ಪ ಅರ್ಜೆಂಟ್ ಬರ್ತೀಯಾ? ನಾನು ಬರ್ತಾ ಇದ್ದೀನಿ. ಅಲ್ಲಿ ನಂಬರ್ ಹೇಳು. 3356 781. ಓಕೆ ರಾಮಚಂದ್ರ, ಅವ್ನು ಸ್ವಲ್ಪ ಹುಷಾರು ನೋಡ್ಕೊಳ್ಳಿ. ಸರಿ. ಏನೋ ಮೆಸೇಜ್ ಇದ್ರೆ ಈ ನಂಬರ್ ಫೋನ್ ಮಾಡಿ. ಓಕೆ. ಓಕೆ. ನನ್ನ ಕ್ಲೈಂಟ್ ಹತ್ರ ಮಾತಾಡ್ಬೋದಾ? ಮಾತಾಡಿ. ಅವ್ನು ನನ್ನ ಸಾಯಿಸ್ಬಿಡ್ತಾನೆ ಸರ್. ನನ್ನ ರಿಲೀಸ್ ಮಾಡಿಸಿ ಸರ್, ಪ್ಲೀಸ್ ಪ್ಲೀಸ್ ಸರ್, ನನ್ನ ರಿಲೀಸ್ ಮಾಡಿಸಿ. ಮಾತ್ರೆ ಬೇಕಾ? ಬೇಕು. ಕಾನ್ಸೆಪ್ಟ್ ಯಾವ ವಾರ್ಡಲ್ಲಿ ಇದ್ರೆ? ವಾರ್ಡ್ ನಂಬರ್ 9 ಸರ್. ಥ್ಯಾಂಕ್ ಯು.
ಇನ್ಸ್ಪೆಕ್ಟರ್ ಯೋ ವಾಟ್? ನೋಡ್ರಿ, ನೀವು ಮಾಡಿರೋ ತಪ್ಪಿಗೆ ಇಡೀ ಸರ್ಕಾರ ತಲೆ ತಗ್ಗಿಸ್ಬೇಕು. ಇಷ್ಟಕ್ಕೂ ಆ ವ್ಯಕ್ತಿನ ಯಾವ ಕಾರಣಕ್ಕೆ ಲಾಕಪ್ ಹಾಕಿದ್ರಿ ಹೇಳ್ರಿ. ಸರ್, ಕಾನ್ಸಾಬ್ ಅನ್ನೋ ರಿಟೈರ್ಡ್ ಪೊಲೀಸ್ ಆಫೀಸರ್ನ ಜೀಪ್ನಲ್ಲಿ ಆಕ್ಸಿಡೆಂಟ್ ಮಾಡಿ ನಿಲ್ಲಿಸದೆ ಹೋಗ್ತಾ ಇದ್ದ. ಅವನ್ನ ಹಿಡಿದು ಲಾಕಪ್ನಲ್ಲಿ ಹಾಕಿದಾಗ ಇನ್ಸ್ಪೆಕ್ಟರ್ ಶಕೀಲ್ ಮರ್ಡರ್ಗೂ ಅವನಿಗೂ ಸಂಬಂಧ ಇದೆ ಅಂತ ನನಗೆ ಕ್ಲೂ ಸಿಕ್ತು. ಅದಕ್ಕೆ ಅವನ ಇಂಟ್ರಾಗೇಷನ್ ಮಾಡಕ್ಕೆ ಇಟ್ಕೊಂಡಿದ್ದೆ. ಈ ವಿಷಯನ ನಿಮ್ಮ ಐಯರ್ ಆಫೀಸರ್ಗೆ ತಿಳಿಸಿದ್ರಾ? ತಿಳಿಸೋಷ್ಟರಲ್ಲಿ ಹಾಸ್ಪಿಟಲಿಂದ ಫೋನ್ ಬಂತು. ನಾನು ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಸರ್ ನನ್ಗನ್ಸುತ್ತೆ ಅಲ್ಲೇನೋ ಸ್ಯಾಬಿಟೇಜ್ ನಡೆದಿರ್ಬೇಕು. ಅಲ್ರಿ, ಸೆಲ್ನ ಲಾಕ್ ಮಾಡಿ ಬೀಗದ ಕೈನ ನೀವೇ ತಗೊಂಡೋಗಿದ್ದೀರಿ ಅಂತ ಅಂದ್ಮೇಲೆ ಹೊರಗ್ನವ್ರು ಬಂದು ಯಾರು ಕೊಲೆ ಮಾಡಕ್ಕಾಗತ್ತೆ? ನೀವು ಮಾಡಿರೋ ತಪ್ಪಿಗೆ ಇಲ್ಲದ ಕತೆ ಕಟ್ಬೇಡಿ. ಇಲ್ಲಿ ಕೇಳೋದಕ್ಕೆ ಯಾರು ಸಿದ್ಧವಾಗಿಲ್ಲ. ಸರ್, ಇದು ಕತೆ ಇಲ್ಲ, ಫ್ಯಾಕ್ಟ್. ನನಗೆ ಯಾವ ಜಸ್ಟಿಫಿಕೇಶನ್ ಬೇಕಾಗಿಲ್ಲ. ಈ ಕೂಡಲೇ ನಿನ್ನನ್ನು ಸಸ್ಪೆಂಡ್ ಮಾಡಬಹುದು. ಆದ್ರೆ ನಾನು ಹಾಗೆ ಮಾಡೋದಿಲ್ಲ. ನೀನಾಗೆ ರಜಾ ಹಾಕಿ ಹೋಗು. ಮತ್ತೆ ನೀನು ಸ್ಟೇಷನ್ಗೆ ಹೋದ್ರೆ ಇನ್ನೊಂದಷ್ಟು ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಶುರುವಾಗುತ್ತೆ. ನಾನು ಸಿಎಂ ಹತ್ರ ಮಾತಾಡಿ ಮುಂದಿನ ಕ್ರಮ ತಗೋತೀನಿ. ಸರ್, ಅದು ಐ ಸೇ ಯು ಗೋ ನೌ. ನೀನ್ ಮಾಡ್ತಾರೋ ಸರಿ ಅಂತ ಗೊತ್ತು ತಾನೆ, ಬಿಡು. ಮತ್ತೆ ಜನ ಹೊಗಳ್ಳಿ ಅಂತ ನೀನೇ ಪೊಲೀಸ್ ಆಗೋನಲ್ಲ. ಇದೇ ಜನ ಇವತ್ತು ಅವಮಾನ ಮಾಡಿದವರು ನಾಳೆ ದಿನ ಸನ್ಮಾನನೂ ಮಾಡ್ತಾರೆ. ನೀನ್ ಯಾರು ಏನು ಅಂತ ಗೊತ್ತಾಗೋವರೆಗೂ ಸ್ವಲ್ಪ ಕಾಯ್ಬೇಕು. ನಡಿ, ಊಟ ಮಾಡೋಣ. ನನ್ಗೆ ಹಸಿವಿಲ್ಲ ರಜಾ, ನೀನು ಹೋಗಿ ಊಟ ಮಾಡು. ದಯವಿಟ್ಟು ನನ್ನ ಮಾತು ಕೇಳು. ವನವಾಸ ಮಾಡ್ದೆ ಶ್ರೀರಾಮ ಆಗೋಕಾಗಲ್ಲ, ಅಜ್ಞಾತವಾಸ ಮಾಡ್ದೆ ಅರ್ಜುನ ಆಗೋಕಾಗಲ್ಲ. ಕೆಟ್ಟೋರ್ ಮೇಲಿನ ಕೋಪನ ಹೊಟ್ಟೆ ಮೇಲೆ ಯಾಕ್ರಿ ತೋರಿಸ್ತೀರಾ? ಬಂದ್ರೆ ಊಟಕ್ಕೆ. ಅಯ್ಯ ಬಂದ್ರೆ. ಬಂದೆ ಬಂದೆ. ಲೆಲೆಲೆಲೆಲೆ, ಎಲ್ಲಿಗೋ? ಅದೇ ಊಟಕ್ಕೆ ಕರಿತೇವೆ. ನೀನ್ ಏನೇ ಹೇಳು, ಹೆಂಗಸರು ಮಾತು ಮನಸ್ಸಿಗೆ ನಾಟೋ ಹಾಗೆ ನಾವ್ ಯಾರು ಏನೇ ಹೇಳಿದ್ರು ಆಗೋದಿಲ್ಲ. ಚೇಚೆ ಹಾಗೇನಿಲ್ಲ ಸರ್. ನೋಡಿ ಸರ್, ನಾನ್ ಕರ್ದೆ ಬಂದ್ರಾ? ಇಲ್ಲ, ಅದು ಅದಕ್ಕೆ ಹೇಳೋದು, ಬೈಯಕ್ಕಾದ್ರೂ ಒಬ್ಳು ಹೆಂಡತಿ ಬೇಕು ಅಂತ. ಕರಿತಾ ಇರೋದು ನಿನ್ ತಂಗಿ ಸರ್. ಯಾವನವನು? ಓ, ನೀನಾ? ಯಾಕೆ ಹೊಡ್ಕೊಳ್ತಾ ಇದೀಯಾ? ಏನಾಗಿದೆ ನಿಂಗೆ? ನನಗೇನೂ ಆಗಿಲ್ಲ, ನನ್ ಕಾರ್ ಕೆಟ್ಟ ಹೋಗಿದೆ. ಬರ್ತಾ ಬರ್ತಾ ನಿನ್ ತಲೆನೋವು ತುಂಬಾ ಜಾಸ್ತಿ ಹೋಯ್ತು. ಹೇಳು, ಏನಾಗಿದೆ? ಏನೂ ಇಲ್ಲ, ಸ್ಟಾರ್ಟಿಂಗ್ ಟ್ರಬಲ್. ಸ್ಟಾರ್ಟ್ ಆದ್ರೆ ಮೂವ್ ಆಗೋಲ್ಲ, ಮೂವ್ ಆದ್ರೆ ಪಿಕಪ್ ಇಲ್ಲ, ಪಿಕಪ್ ಆದ್ರೆ ಬ್ರೇಕೇ ಹಿಡಿಯೋಲ್ಲ. ಇದ ನಿನ್ ಪ್ರಾಬ್ಲಮ್? ಅರ್ಥವಾಯ್ತು. ಸಂಜೆ ರೆಡಿ ಮಾಡಿರ್ತೀನಿ, ಬಂದ್ ತಗೊಂಡೋಗು. ಅದೆಲ್ಲ ಆಗೋಲ್ಲ. ಕಾರ್ ರಿಪೇರಿ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಯಾಕೆಂದ್ರೆ ಕೈಯಲ್ಲಿ ಸ್ಪ್ಯಾನರ್ ಹಿಡ್ಕೊಂಡು ಕಾರ್ ಕೆಳಗೆ ಹೋಗ್ಬಿಟ್ರೆ ಪ್ರಪಂಚನೇ ಮರ್ತ್ಬಿಟ್ಯಾ. ಅದಕ್ಕೆ ಇಲ್ಲೇ ಇರ್ತೀನಿ. ನೋಡು, ಅದ್ ರಿಪೇರಿ ಮಾಡ್ಬೇಕು ಅಂದ್ರೆ ತುಂಬಾ ಹೊತ್ತಾಗತ್ತೆ. ಅಲ್ಲಿವರೆಗೂ ನೀನ್ ಇಲ್ಲಿರಕ್ಕಾಗಲ್ಲ. ಯಾಕಾಗಲ್ಲ? ಆಗತ್ತೆ. ಎಷ್ಟ್ ಹೊತ್ತಾದ್ರೂ ಆಗ್ಲಿ, ನಾನು ಇಲ್ಲೇ ಇರ್ತೀನಿ. ರೇಖಾ, ಹಠ ಮಾಡ್ಬೇಡ. ಫಸ್ಟ್ ಕಾರ್ ಏನಾಗಿದೆ ಅಂತ ಚೆಕ್ ಮಾಡ್ಬೇಕು. ಚೆಕ್ ಮಾಡಿದ್ಮೇಲೆ ರಿಪೇರಿ ಮಾಡ್ಬೇಕು. ರಿಪೇರಿ ಮಾಡಿದ್ಮೇಲೆ ಸರ್ವಿಸ್ ಮಾಡ್ಬೇಕು. ಸುಮ್ನೆ ನನ್ ತಲೆ ತಿನ್ಬೇಡ ಪ್ಲೀಸ್. ಹೋಗ್ಲಿ, ಯು ಡೂ ಒನ್ ಥಿಂಗ್. ನನ್ ಜೊತೆಲಿ ಟ್ರಯಲ್ ಹೋದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಕಾರ್ ಚೆಕ್ ಮಾಡ್ದ ಹಾಗೂ ಆಗತ್ತೆ, ನನಗೂ ನಿನ್ ಜೊತೆ ಒಂದು ಜಾಲಿ ರೈಡ್ ಸಿಗುತ್ತೆ. ಓಕೆ ರಾಜ್? ಲೋಕ್, ಇದು ಗ್ಯಾರೇಜು. ನೀನ್ ಹೀಗೆಲ್ಲ ಮಾತಾಡಬಾರ್ದು. ನಿನ್ ಹುಡುಗಾಟ ಜಾಸ್ತಿ ಆಯ್ತು. ಎಲ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಅವರೆಲ್ಲ ಏನ್ ಅನ್ಕೋತಾರೆ ನೋಡು. ಈಗ ನೀನ್ ಬರ್ದೆ ಹೋದ್ರೆ ನಿನ್ ಗ್ಯಾರೇಜ್ ಕ್ಲೋಸ್ ಆಗೋವರೆಗೂ ನಾನು ಇಲ್ಲೇ ಧರಣಿ ಕೂತ್ಬಿಡ್ತೀನಿ. ಅಯ್ಯೋ ಬೇಡಮ್ಮ, ಬಾ ಟ್ರಯಲ್ ಹೋಗೋಣ. ವಾವ್, ದಟ್ಸ್ ಲೈಕ್ ಎ ಗುಡ್ ಬಾಯ್. ರೇಖಾ, ಸ್ವಲ್ಪ ಕಾರ್ನ ಪುಷ್ ಮಾಡ್ತೀಯಾ? ಓಕೆ. ತಳ್ಳು, ಇನ್ನೊಂದ್ ಸ್ವಲ್ಪ ಜೋರಾಗಿ. ಇನ್ನೂ ಜೋರಾಗಿ. ಓಕೆ, ಬಾಯ್. ಪಾಟೀಲ್ರೆ, ಈ ನಡುವೆ ಲಾಕಪ್ ಡೆತ್ಗಳು ಹೆಚ್ಚಾಗ್ತಾ ಇವೆ. ಗೃಹ ಮಂತ್ರಿಯಾಗಿ ಇದಕ್ಕೇನು ಕಾರಣ ಇರಬಹುದು ಅಂತ ನಿಮ್ಮ ಅಭಿಪ್ರಾಯ? ಕೆಲಸದ ಒತ್ತಡ, ಬದುಕಿನ ಅತೃಪ್ತಿ? ಅಯ್ಯ, ಒತ್ತಡನೂ ಇಲ್ಲ, ತೃಪ್ತಿನೂ ಇಲ್ಲ ಸರ್. ಕೆಲವು ಆಫೀಸರ್ಸು ಸಿಕ್ಕಾಪಟ್ಟೆ ಕೊಬ್ಬಿಟ್ಟಿದ್ದಾರೆ. ಯಾರ ಮಾತು ಕೇಳ್ತಾ ಇಲ್ಲ. ಕೈಗೆ ಲಾಠಿ ಸಿಕ್ಕಿದ ತಕ್ಷಣ ಒಳ್ಳೆ ರಾಕ್ಷಸ ತರ ಆಡ್ತಾರೆ. ಒಬ್ಬಿಬ್ರು ಹಾಗಿರ್ಬಹುದು, ಎಲ್ರು ಹಾಗೆ ಇದ್ದಾರೆ ಅಂತ ಹೇಗೆ ಹೇಳಕ್ಕಾಗತ್ತೆ? ಇಲ್ಲ ಸರ್, ಆ ಇನ್ಸ್ಪೆಕ್ಟರ್ ಅರ್ಜುನ್ ಶಕೀಲ್ ತರ ತುಂಬಾ ಆರೋಗ್ಯಂಟು. ಶಕೀಲ್ ಅರಗಂಟ್ ಆಗಿರ್ಲಿಲ್ಲ, ಸ್ಟ್ರಿಕ್ಟ್ ಆಫೀಸರ್ ಆಗಿದ್ದ. ಹಂಗಲ್ಲ ಸರ್, ಅರ್ಜುನ್ ಬಂದು ಕೆಲವೇ ದಿನ ಆದ್ರೂ ಕೂಡ ಆ ಏರಿಯಾ ಜನ ಎಲ್ಲ ತುಂಬಾ ವಿರುದ್ಧವಾಗಿದ್ದಾರೆ.
ತನ್ನ ಸಬಾರ್ಡಿನೇಟ್ಸ್ನು ನಂಬದೆ ಸೆಲ್ಲಿಗೆ ಬೀಗ ಹಾಕಿ ಬೀಗದ ಕೈನ ತಾನೇ ತಗೊಂಡೋಗಿದ್ದಾನೆ ಅಂತ ಅಂದ್ಮೇಲೆ ಈ ಸಾವಿಗೆ ಅವನೇ ಜವಾಬ್ದಾರ ತಾನೆ ಸರ್. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಸಸ್ಪೆಂಡ್ ಆಗಿ ಎನ್ಕ್ವೈರಿ ಆಗ್ಲೇಬೇಕು ಸರ್. ಇಲ್ಲದೆ ಇದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಸರ್. ಹೋಮ್ ಮಿನಿಸ್ಟರ್ ಆಗಿ ನಾನು ಸುಮ್ಮನೆ ಇರಕ್ಕಾಗೋದಿಲ್ಲ. ನೋಡಿ ಪಾಟೀಲ್ರೆ, ಇದು ಇಮೋಷನಲ್ ಆಗಿ ಹ್ಯಾಂಡಲ್ ಮಾಡೋ ವಿಷಯ ಅಲ್ಲ. ಒಬ್ಬ ಆಫೀಸರನ್ನ ಸಸ್ಪೆಂಡ್ ಮಾಡೋಕ್ ಮುಂಚೆ ಅವನು ತಪ್ಪಿತಸ್ಥ ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕು. ಅರ್ಜುನ್ ಆ ಸೆಲ್ ಕೀನ ನನ್ನ ಹತ್ರನೇ ಇಟ್ಕೊಂಡಿದ್ದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಸರ್ ಬೇಕು? ಅಫಿಷಿಯಲ್ ರಿಪೋರ್ಟ್ ಬಂದ್ಮೇಲೆ ನಿರ್ಧಾರ ತಗೊಳ್ಳೋಣ. ಏನೇ ಆದ್ರೂ ಅರ್ಜುನ್ನ ಮತ್ತೆ ಅದೇ ಸ್ಟೇಷನ್ಗೆ ಹಾಕ್ಬಾರ್ದು ಸರ್. ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಪಾಟೀಲ್ರೆ, ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ. ನನಗೆ ಒಂದ್ ದಿವಸ ಅವಕಾಶ ಕೊಡಿ. ಸರಿ ಸರ್, ಬರ್ತೀನಿ. ಒಳ್ಳೇದು. ಸರ್, ಆ ಅರ್ಜುನ್ ನಿಮ್ಗೆ ಗೊತ್ತಿರೋ ಸರ್? ನನ್ಗೆ ಗೊತ್ತಿರುವವ್ರ? ಎಸ್ ಸರ್. 6 ತಿಂಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ಆದಾಗ ನಂದೇನು ತಪ್ಪಿಲ್ಲ ಸರ್, ಅವನೇ ಅಡ್ಡ ಬಂದ್ಬಿಟ್ಟ. ತಪ್ಪಿಲ್ಲ ಸರ್, ನಂದು ನನ್ನ ಮಾತು ಕೇಳ್ತಾರೆ. ಓ ಉಮಾಪತಿ, ಸರ್. ಆ ಅರ್ಜುನ ನಾಳೆ ನಮ್ಮ ಮನೆಗೆ ಬಂದು ನಾನು ನೋಡೋಕೆ ಹೇಳಿ. ಓಕೆ ಸರ್. ಬೆಳಿಗ್ಗೆ ರಾತ್ರಿ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ನಿನ್ನ ಆರೋಗ್ಯ ಇನ್ನಷ್ಟು ಹದಗೆಡುತ್ತೆ. ಅದಕ್ಕೆ ನಾನು ಹೇಳೋದು, ನಡೆದಿದ್ದನ್ನ ಮರೆತು ಮುಂದೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಮರೆಯೋದು ನೀವು ಹೇಳ್ದಷ್ಟು ಸುಲಭವಾಗಿದ್ದಿದ್ರೆ ಈ ಪ್ರಪಂಚದಲ್ಲಿ ದುಃಖ ಅನ್ನೋದೇ ಇರ್ತಿರ್ಲಿಲ್ಲ ರೀ. ಇವತ್ತಲ್ಲ ನಾಳೆ ಅವನು ಬಂದೇ ಬರ್ತಾನೆ. ನಾನು ಹೇಳಿಲ್ಲ ಲಕ್ಷ್ಮಿ, ಇಲ್ಲ ಲಕ್ಷ್ಮಿ, ಕಾಮ್ ಡೌನ್. ನೋಡು ಇವರನ್ನ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸಿ. ನೀರು ಕೊಡಿ, ಕುಡ್ಗೆ ನೀನು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಾರಿ ನಿಮ್ಮನ್ನು ಕಾಯಿಸ್ಬಿಟ್ಟೆ. ನನ್ನ ಹೆಂಡತಿಗೆ ಸ್ವಲ್ಪ ಹುಷಾರಿಲ್ಲ. ಅವಳು ನಿಮ್ಮನ್ನು ನೋಡಿ ತನ್ನ ಮಗನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ಎಕ್ಸೈಟ್ ಆಗಿಬಿಟ್ಲು. ಪಾಪ ಮಗನ ನೋಡಿ ತುಂಬ ದಿನ ಆಗಿರ್ಬೇಕನ್ಸುತ್ತೆ. ಎಲ್ಲಿದ್ರೆ ಸತ್ತ ಮಗ? ಇಸ್ ನೋ ಮೋರ್. ಹೋದ ತಿಂಗಳಷ್ಟೇ ಕಾರ್ ಆಕ್ಸಿಡೆಂಟ್ನಲ್ಲಿ ಕಾರಲ್ಲಿ ಅವಳು ಇದ್ದಳು. ಫ್ರ್ಯಾಕ್ಚರ್ಸ್ ಎಲ್ಲ ಆಯಿತು. ತಲೆಗೆ ಏಟ್ ಬಿದ್ದು ಜ್ಞಾನನೇ ತಪ್ಪೋಯ್ತು. 4 ದಿವಸ. ಕೊನೆ ಸಲ ಅವನ ಮುಖ ನೋಡೋ ಅವಕಾಶನೂ ಅವಳಿಗೆ ಸಿಗಲಿಲ್ಲ. ಈಗ ಅವನು ಸತ್ತಿದ್ದಾನೆ ಅಂತ ಹೇಳಿದ್ರೆ ಅವಳು ನಂಬ್ತಾ ಇಲ್ಲ, ಅಥವಾ ನಂಬೋಕೆ ಆಗ್ತಿಲ್ಲ. ಶಾಕ್ನಿಂದ ಈ ಥರ ಆಗಿದ್ದಾಳೆ. ನಾನಾದರೂ ನನ್ನ ಕೆಲಸಗಳು, ಈ ರಾಜಕೀಯ, ಇದ್ರ ಮಧ್ಯೆ ಮರೆಯೋ ಪ್ರಯತ್ನ ಮಾಡ್ತಿದ್ದೀನಿ. ಆದರೆ ಅವಳ ಕೈಲದು ಸಾಧ್ಯವಾಗ್ತಿಲ್ಲ. ಐಮ್ ಸಾರಿ ಸರ್. ಎನಿವೆ, ನಾನು ನಿಮ್ಮನ್ನು ಇಲ್ಲಿ ಕರೆಸಿದ ಉದ್ದೇಶ ಇಷ್ಟೇ. ನಿಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಆದ ಲಾಕಪ್ ಡೆತ್ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ. ಹೌ ಡಿಡ್ ದಿಸ್ ಹ್ಯಾಪನ್? ಇನ್ಸ್ಪೆಕ್ಟರ್ ಶಕೀಲು ನನ್ನ ಬ್ಯಾಚ್ಮೇಟ್ ಅಷ್ಟೇ ಅಲ್ಲ, ನನ್ನ ಆತ್ಮೀಯ ಸ್ನೇಹಿತ ಕೂಡ. ನಾನು ಅವ್ರ ತಂದೆನ ಭೇಟಿಯಾದಾಗ ಶಕೀಲ್ ಸಾವು ಇಟ್ಸ್ ಎ ಪ್ರೀ ಪ್ಲಾನ್ ಮರ್ಡರ್ಡ್ ಅಂತ ಅವರೇ ನನ್ನ ಹತ್ರ ಹೇಳಿದ್ರು. ನೆಕ್ಸ್ಟ್ ಡೇ ನಾನು ಅವ್ರನ್ನ ಭೇಟಿ ಆಗಬೇಕು ಅಂತ ಹೋದಾಗ ಮೈಕಲ್ ಅನ್ನೊಬ್ಬ ವ್ಯಕ್ತಿ ಖಾನ್ ಸಾಹೇಬರ್ನ ಜೀಪ್ನಲ್ಲಿ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದ. ನಾನು ಅವನು ಹಿಡಿದು ಲಾಕಪ್ನಲ್ಲಿ ಹಾಕಿದಾಗ ಶಕೀಲ್ ಕೊಲೆ ಮತ್ತು ಖಾನ್ ಸಾಹೇಬ್ರ ಆಕ್ಸಿಡೆಂಟು ಎಲ್ಲ ಪ್ರೀ ಪ್ಲಾನ್ ಆಗಲಿ ನನಗೆ ಗೊತ್ತಾಗಿತ್ತು ಸರ್. ಇದ್ರ ಹಿಂದೆ ಯಾರು ಕೈವಾಡದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಅವನ ಲಾಕಪ್ಪಲ್ಲಿ ಇಟ್ಟಿದ್ದೆ. ಆದರೆ ಶಕೀಲ್ ಸತ್ತಿದ್ದು ಕಾರ್ಮಿಕರ ದೊಂಬಿಯಲ್ಲಿ ಅಂತ ರಿಪೋರ್ಟ್ ಆಗಿದೆಯಲ್ಲ. ಖಾನ್ ಸಾಹೇಬರು ಹೇಳುವವರೆಗೂ ನಾನು ಅದೇ ರೀತಿ ತಿಳ್ಕೊಂಡಿದ್ದೆ ಸರ್. ಮೈಕಲ್ನ ಬಾಯಿ ಬಿಡಿಸಿ ನಿಜಾಂಶ ತಿಳ್ಕೋಬೇಕು ಅನ್ನೋಷ್ಟರಲ್ಲಿ ಅವನ ಕಡೆ ಲಾಯರ್ ಬಂದು ಅವನ್ನ ರಿಲೀಸ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ದ. ಅದೇ ಸಮಯಕ್ಕೆ ಸರಿಯಾಗಿ ಖಾನ್ ಸಾಹೇಬ್ರು ತುಂಬ ಸೀರಿಯಸ್ ಆಗಿದೆ ಅಂತ ಹಾಸ್ಪಿಟ್ಲಿಂದ ಫೋನ್ ಬಂತು. ನಾನು ಸೆಲ್ನ ಲಾಕ್ ಪಡ್ಕೊಂಡು ಕೀ ತಗೊಂಡೋದೆ. ಬರೋಷ್ಟರಲ್ಲಿ ಹಿ ವಾಸ್ ಡೆಡ್. ನಿಮ್ಮ ಪೊಲೀಸ್ ಸ್ಟೇಷನಿನ ಸಿಬ್ಬಂದಿಯವರು ಶಾಮೀಲಾಗಿರಬಹುದು ಅಂತ ಅನ್ಸುತ್ತಾ? ಅದೇ ಸರ್, ನನಗೆ ಗೊತ್ತಾಗ್ತಾ ಇಲ್ಲ. ಮೈಕಲ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅನ್ನೋಷ್ಟರಲ್ಲಿ ಆ ಲಾಯರ್ ಸ್ಟೇಷನ್ಗೆ ಬಂದಿದ್ದು, ಹಾಸ್ಪಿಟಲ್ ಖಾನ್ ಸಾಹೇಬ್ರು ಸತ್ತಿದ್ದು, ನಾನು ಮತ್ತೆ ಸ್ಟೇಷನ್ ಬರೋಷ್ಟರಲ್ಲಿ 100 ಜನ ಸೇರಿದ್ದು. ಇದೆಲ್ಲ ನೋಡಿದ್ರೆ ಇಟ್ ಮಸ್ಟ್ ಬಿ ಎ ಪ್ರೀ ಪ್ಲಾನ್ಡ್. ಸರ್, ನಾನು ಅಪರಾಧ ಮಾಡಿಲ್ಲ ಅನ್ನೋದಕ್ಕೆ
ಇದು ಒಂದೇ ಸರ್ ಸಾಕ್ಷಿ. ಮೈಕಲ್ ಸೈನೆಟ್ಸಿನ್ ಸತ್ತ ಅಂತ ಈ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಅದ್ರ ಕಾಪಿ. ಅರೆ ನನಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರ್, ಬೇಕಾದ್ರೆ ನನ್ನ ಕೆಲಸದಿಂದ ತೆಗೆದಾಕ್ಬಿಡಿ, ಆದರೆ ಕೊಲೆಗಾರನ ಪಟ್ಟ ಮಾತ್ರ ದಯವಿಟ್ಟು ಕಟ್ಬಿಡಿ ಪ್ಲೀಸ್. ನನಗೆ ನಿಮ್ಮಲ್ಲಿ ಸಂಪೂರ್ಣ ವಿಶ್ವಾಸ ಇದೆ ಮಿಸ್ಟರ್ ಅರ್ಜುನ್. ನಮ್ಮ ಈ ವ್ಯವಸ್ಥೆಯಲ್ಲಿ ನೇರ ನಿಷ್ಠುರ ನ್ಯಾಯಯುತವಾಗಿ ನಡೆಯೋರಿಗೇನೆ ನಿರ್ಬಂಧಗಳು ಅನೇಕ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಶಕೀಲ್ ಮರ್ಡರ್ ಇನ್ವೆಸ್ಟಿಗೇಷನ್ಗೆ ನಿಮ್ಮನ್ನೇ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ನೇಮಕ ಮಾಡ್ತೀನಿ. ವಿಲ್ ರಿಪೋರ್ಟ್ ಓನ್ಲಿ ಆ್ಯಂಡ್ ಡೈರೆಕ್ಟ್ಲಿ ಟು ಮೀ. ನೈತಿಕತೆ, ಆತ್ಮಸಾಕ್ಷಿ, ಧೈರ್ಯ, ಸ್ಥೈರ್ಯ ಇರುವ ಒಬ್ಬನಿದ್ರು ಇಡೀ ಒಂದು ಸೈನ್ಯಕ್ಕೆ ಸಮಾನ ಅಂತಾರೆ. ಈ ಮಾತು ನಿಜಕ್ಕೂ ನಿಮ್ಗೆ ಅನ್ವಯಿಸುತ್ತೆ. ಆತ್ಮವಿಶ್ವಾಸ ಕಳ್ಕೊಂಡು ಜೀವಂತ ಶವವಾಗಿದ್ದು ನನಗೆ ನೀವು ನಿಜವಾಗ್ಲೂ ಚೈತನ್ಯ ತುಂಬಿಟ್ರಿ. ನನಗೆ ಯಾವ ನಿರ್ಬಂಧಗಳು ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ರಿಯಲಿ ಐಮ್ ಗ್ರೇಟ್ಫುಲ್ ಟು ಯು. ನನ್ನ ಹೆಂಡತಿ ನಿಮ್ಮನ್ನು ನೋಡಿ ನಮ್ಮ ಮಗ ಅಂತ ಅಂದ್ಕೊಂಡಿದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ. ನಿಮ್ಮನ್ನು ಹತ್ತಿರದಿಂದ ನೋಡ್ತಾ ಇದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ಈಗಲೂ ನಾನು ನಿಮ್ಮ ಮಗನೇ ಸರ್. ಗುಡ್ ಲಕ್. ಏನಾಯ್ತು ಅರ್ಜುನ್? ಏನ್ ಹೇಳಿದ್ರು ಸಿಎಂ? ಯಾಕೋ ಏನ್ ಡಿಸಿಷನ್ ತಗೊಂಡ್ರು? ರಾಜಾ, ಸಿಎಂ ನನ್ನ ಸಸ್ಪೆಂಡ್ ಮಾಡೋದು ಅಂತ ಹೇಳಿದ್ರು ಕಣ. ಒನ್ ಮೋರ್ ಗುಡ್ ನ್ಯೂಸ್. ಏನು? ಶಕೀಲ್ನ ಕೊಂದವನು ಹಿಡಿಯೋ ಕೆಲಸ ನನಗೆ ಪರ್ಸನಲ್ ವಹಿಸಿದ್ದಾರೆ. ಇದೆಲ್ಲಾಗುತ್ತೆ ಅಂತ ಕನ್ಸು ನೆನೆಸಿರ್ಲ ಕಣ. ಸತ್ಯ ಯಾವತ್ತಿದ್ರು ಗೆದ್ದೆ ಗೆಲ್ಲುತ್ತೆ. ಇವತ್ತು ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಸುಮಾ. ಟುಡೇ ಐಮ್ ವೆರಿ ಹ್ಯಾಪಿ. ಸಾಕು. ಸರಿ ಎಲ್ಲ ಬನ್ನಿ ಪೂಜೆ ಮಾಡೋಣ. ಆಯ್ತು ನಡೀರಿ ಸರ್. ಯಾರೋ ಈ ಏರಿಯಾ ದಾದಾ? ಏಯ್, ನಿಂದ ಕೇಳ್ತಿರೋದು. ಈ ರೀತಿ ಹೊಡೆದೇಳ್ಬೇಕಾಗಿತ್ತ ಗುರು? ನೀನೇ ದಾದಾ ಅಂತ? ಇವತ್ತಿಂದ ನಾನು ನನ್ನ ಚೇಲ, ಎಲ್ರೂ ನಿನ್ ಚೇಲ. ನೀನೇ ಈ ಏರಿಯಾ ದಾದಾ, ಈ ಸಿಟಿಗ್ ದಾದಾ. ಏಯ್, ನಾನು ದಾದಾ ಅಲ್ವೋ? ಪೊಲೀಸ್. ನಮ್ ಡಿಪಾರ್ಟ್ಮೆಂಟೇ ಮಗನೇ. ಯಾವ್ದು ನಿನ್ನ ಡಿಪಾರ್ಟ್ಮೆಂಟ್? ಗುರು, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ PC ಆಗಿ ಕೆಲಸ ಮಾಡ್ತಿದ್ದೆ. ಕೇವಲ 5-10ಕ್ಕೆ ಕೈ ಒಡ್ಡಿದ್ರೆ ಲಂಚ ಅಂತಾರೆ ಈ ಜನ. ಆದ್ರೆ ಈ ದಾದಾಗಳು ಕೇವಲ 5-10 ರೂಪಾಯಿ ಚಾಕು ತೋರಿಸಿ ದಿನಕ್ಕೆ 5,000 10,000 ವಸೂಲಿ ಮಾಡ್ತಾರೆ. ನಾನು ಯೋಚನೆ ಮಾಡಿದೆ, 5 ರೂಪಾಯಿ ಇನ್ವೆಸ್ಟ್ ಮಾಡಿ ನಾನು ಓನ್ ಸೆಲ್ಫ್ ಆಗಿ ಯಾಕೆ ಶುರು ಮಾಡಬಾರ್ದು ಅಂತ ಶುರು ಮಾಡಿದೆ. ತಂದೆ ನೀ ಬಂದೆ. ಓಹೋ, ಇದಾ ನಿಂದಂದೆ? ಶಾರ್ಟ್ ಕಟ್ ಅಲ್ಲಿ ಸಾವುಕಾರ ಆಗ್ಬೇಕು ಅಂತ ಓನ್ ಸೆಲ್ಫ್ ಶುರು ಮಾಡ್ಕೊಂಡಿದ್ಯಾ? ಬಾ, ನಾ ಇನ್ನೊಂದ್ ಸೆಲ್ಫ್ ತೋರಿಸ್ತೀನಿ. ನಡಿಯಲ್ಲೇ. ನೀನ್ ಯಾಕೆ ಬಂದೆ ಇಲ್ಲಿ? ರೆಸ್ಪಾನ್ಸಿಂಗ್ ಕೇಸ್ ಹಾಕ್ಬೇಕಾಗುತ್ತೆ. ಹುಚ್ಚಬಾಯ್, ಒಬ್ಬ ಲಾಯರ್ ಆಗಿ ನ್ಯಾಯ ನೆತ್ತಿಡಿಬೇಕಾದ ನೀನೆ ಕಾನೂನನ್ನು ಇಷ್ಟ ಬಂದಾಗ ಬಳಸ್ಕೊಳ್ಳೋದಾದ್ರೆ ಆ ಕೆಲಸ ನಾನು ಮಾಡಬಲ್ಲೆ. ಹೇಳು, ಸನ್ನಡಿ ಯಾರು ಕೊಟ್ಟಿದ್ದೆ? ಏಯ್, ಈಗ ನೀನು ನಿಜ ಹೇಳ್ತಾ ಇದ್ರೆ ಆ ಮೈಕಲ್ ಹೋದ ಜಾಗಕ್ಕೆ ನೀನು ಕಳಿಸ್ಬೇಕಾಗುತ್ತೆ. ನಿನ್ನ ಕಾನೂನು ಕೋರ್ಟು ನನಗೆ ಶಿಕ್ಷೆ ಕೊಡೋದು ಆಮೇಲೆ. ಆದ್ರೆ ಒಂದು ತಿಳ್ಕೊ, ಅದನ್ನೆಲ್ಲ ನೋಡೋದಕ್ಕೆ ನೀನು ಬದುಕಿಲ್ಲ. ಹೇಳು, ಸನ್ನಡಿ ಯಾರು ಕೊಟ್ಟಿದ್ದೆ? ಹೇಳ. ಯಾವನಾದ್ರೂ ಮುಂದೆ ಬಂದ್ರೆ ಹಿಂದಿ ಉಡಾಯಿಸ್ಬಿಡ್ತೀನಿ.
ನನ್ಗೇನು ಮಾಡಬೇಡ, ನಾನು ಸುಮ್ಮನೆ ಬಿಡಲ್ಲ ನಿನ್ನ. ಶಕೀಲ್ ಕೊಲೆ ಬಗ್ಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ನಡೆದು ಅದರ ರಿಪೋರ್ಟ್ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಬಳಿ ಡಿಸ್ಕಸ್ ಮಾಡೋಣ ಅಂತಾನೆ ನಿಮ್ಮನ್ನು ಕಳಿಸಿದ್ದೆ. ಅಯ್ಯೋ, ಇದು ಕಾರ್ಮಿಕರು ಮಾಡಿದ್ದು ಅಂತ ಪ್ರೂವ್ ಆಗ್ಬಿಟ್ಟು ಕೇಸ್ನ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ ಸರ್. ಇನ್ಸ್ಪೆಕ್ಟರ್ ಶಕೀಲ್ ಕೊಲೆಗೆ ಕಾರ್ಮಿಕರು ಕಾರಣ ಅಲ್ಲ, ಅದರಲ್ಲಿ ಕಂಪನಿಯ ಮಾಲೀಕರ ಕೈವಾಡವೇ ಇದೆ ಅಂತ ಈ ರಿಪೋರ್ಟ್ನಲ್ಲಿ ಸಾಬೀತಾಗಿದೆ. ಅದಕ್ಕೆ ಈ ತಕ್ಷಣ ನೀವು ಭಂಡಾರಿ ಫ್ಯಾಕ್ಟ್ರಿನ ಸೀಲ್ ಮಾಡಿಸಿ ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಬೇಕು. ಸರ್, ಭಂಡಾರಿ ಅವರು ನಮ್ಮ ಪಾರ್ಟಿಗೆ ಯಾವಾಗ್ಲೂ ಸ್ಟ್ರಾಂಗ್ ಸಪೋರ್ಟರ್. ನಾವು ಸೋಲ್ಲಿ ಗೆಲ್ಲಿ ನಮ್ ಜೊತೆಲಿ ಇರ್ತಾರೆ, ಮುಂದೆನೂ ಇರ್ತಾರೆ. ಈಗ ಅವ್ರ ಫ್ಯಾಕ್ಟ್ರಿ ನಾವು ಸೀಲ್ ಮಾಡ್ಬಿಟ್ರೆ ನಮ್ಮ ಪಾರ್ಟಿಗೆ ಎಡವಟ್ಟ ಬಿಡ್ತದೆ. ನೋಡಿ ಪಾಟೀಲ್ರೆ, ರಾಜಕೀಯ ಬೇರೆ, ಆಡಳಿತ ಬೇರೆ. ಒಬ್ಬ ನಿಷ್ಠಾವಂತ ಅಧಿಕಾರಿಯ ಕೊಲೆ ಬಗ್ಗೆ ಸರ್ಕಾರ ಅಲಕ್ಷ್ಯ ತೋರಿಸ್ತಿದೆ ಅಂತ ಜನಕ್ಕೆ ಅನಿಸ್ಬಿಟ್ರೆ ಆ ಸರ್ಕಾರ ಬಹಳ ದಿವಸ ಉಳಿಯೋಲ್ಲ. ಭಂಡಾರಿ ನಮ್ಮ ಪಾರ್ಟಿಗಷ್ಟೇ ಅಲ್ಲ, ಎಲ್ಲಾ ಪಕ್ಷಗಳಿಗೂ ಹಣ ಕೊಡ್ತಾರೆ. ಆದ್ರೆ ಅದು ಅವರ ದೇಶಭಕ್ತಿ ಅಲ್ಲ, ವ್ಯವಹಾರ. ಅವರು ನಿಜವಾಗಿಯೂ ನಮ್ಮ ಪಕ್ಷದ ಬೆಂಬಲಿಗರೇ ಆದರೆ ಈ ಇನ್ವೆಸ್ಟಿಗೇಷನ್ಗೆ ಅವರು ಸಂಪೂರ್ಣ ಸಹಕಾರ ಕೊಡಬೇಕು. ಇಲ್ಲದೆ ಇದ್ರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಳೇಬೇಕು. ಯಾವುದಕ್ಕೂ ಸ್ವಲ್ಪ ಯೋಚಿಸಿ ಮುಂದೆ ಹೆಜ್ಜೆ ಇಡೋದು ಒಳ್ಳೇದು ಅಂತ ಅನ್ಸುತ್ತೆ ಸರ್. ಬಹಳ ಯೋಚಿಸಿಯೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಪಾಟೀಲ್ರೆ. ಇದರಿಂದ ಆ ಭಂಡಾರಿ ಸಪೋರ್ಟ್ ನಮ್ಗೆ ಇಲ್ಲದೇ ಇದ್ರೂ ಚಿಂತೆ ಇಲ್ಲ. ನಮ್ಮ ಆದೇಶಗಳನ್ನು ಪಾಲಿಸೋ ಪ್ರಾಮಾಣಿಕ ಅಧಿಕಾರಿಗಳು ಬಲಿಯಾಗ್ತಾ ಹೋಗೋದನ್ನ ನಾವು ಸುಮ್ಮನೆ ಕೂತು ನೋಡ್ತಾ ಇದ್ರೆ ನಾವಿಲ್ಲಿ ಕೂತು ಆಡಳಿತ ನಡೆಸೋಕೆ ನಾಲಾಯಕ್ಕು ಒಂದು ಅರ್ಥ. ಆಳೋನು ವೀರಭದ್ರನಾದಾಗಲೇ ದೇಶ ಸುಭದ್ರವಾಗೋದು. ಶಕುನಿ ಆದ್ರೆ ಕುರುಕ್ಷೇತ್ರವಾಗುತ್ತೆ. ಅದ್ ಸರಿ ಅನ್ನಿ. ಆದ್ರೂ ಯಾವುದಕ್ಕೂ ಒಂದ್ಸರಿ ವಿಚಾರವನ್ನ ಹೈಕಮಾಂಡ್ ತಿಳಿಸೋದು ಒಳ್ಳೇದು ಅನ್ಸುತ್ತೆ. ಪಾರ್ಟಿಯಲ್ಲೇ ಆಗಲಿ ಹೈಕಮಾಂಡಲ್ಲೇ ಆಗಲಿ ಈ ಮಾತು ಬಂದರೆ ಅದನ್ನು ನಾನು ಎದುರಿಸ್ತೀನಿ ಪಾಟೀಲ್ರೆ. ಆದರೆ ಈ ಕೆಲಸ ಮಾತ್ರ ನಾಳೆ ಸಂಜೆ ಒಳಗೆ ಆಗಬೇಕು. ದಿಸ್ ಇಸ್ ಅನ್ ಆರ್ಡರ್. ಏನು ನಮ್ಮ ಫ್ಯಾಕ್ಟ್ರಿ ಸೀಲ್ ಮಾಡಿಸ್ತಾನಂತ ನಮ್ಮನ್ನೇ ಏಣಿ ಮಾಡ್ಕೊಂಡು ಗದ್ಗೆ ಏರಿದ ಮೇಲೆ ಎಡಗಾಲಿಂದ ಒದ್ ಬಿಡ್ಬೋದು ಅಂತ ತಿಳ್ಕೊಂಡಿದ್ರೆ ಆ ನಿಮ್ಮ CMಗೆ ರಾಜಕೀಯದಲ್ಲಿ ಇನ್ನೂ ತಲೆ ಬಲ್ತಿಲ್ಲ ಅಂತ ಅರ್ಥ. 3 ಕಾಸಿನ ಬಂಡವಾಳನೂ ಇಲ್ಲದೆ 5 ವರ್ಷ ಆಳೋರ್ಗೆ ಇಷ್ಟು ಪೊಗರಿರ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ 100 ವರ್ಷಗಳಿಂದ ಆಳೋರ್ನೇ ಆಳ್ತಿರೋ ನಮಗಿನ್ನಷ್ಟು ಪೊಗರಿರ್ಬೇಕು. ಅವ್ರು ಒದ್ದು ಬೀಳಿಸಿದ ಏಣಿನ ಅಡ್ಡ ಮಲಗಿಸಿದ್ರೆ ಅದು ಚಟ್ಟ ಆಗುತ್ತೆ ಅನ್ನೋದು ಆ ನಿಮ್ಮ CMಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಹೋಮ್ ಮಿನಿಸ್ಟರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಫ್ಯಾಕ್ಟ್ರಿ ಸೀಲ್ ಮಾಡಿಸಿ. ಆ ನಿಮ್ಮ CMನ ಹಣೆ ಬರನ ನಾನು ಸೀಲ್ ಮಾಡಿಸ್ತೀನಿ. ಯಜಮಾನ್ರೆ, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿತ್ತು. ಇಲ್ದಿದ್ರೆ ನಾನು ನಿಮ್ಮನ್ನ ಈ ಜೀವಮಾನದಲ್ಲೇ ನೋಡಕ್ಕಾಗ್ತಾ ಇರ್ಲಿಲ್ಲ. ಏನ್ ವಕೀಲ್ರೆ, ಕರಿ ಕೋಟ್ ಹಾಕೊಂಡು ಎಲ್ಲಾರನ್ನೂ ಎದುರಿಸೋ ನೀವೇ ಹೆದರಿದ್ರೆ ಹೇಗೆ? ಅರ್ಜುನ್ ನನ್ನ ಮನೆಗೆ ನುಗ್ಗಿ ನನ್ನ ಬಾಯಲ್ಲೇ ರಿವಾಲ್ವರ್ ಇಟ್ಟು ಯಾರ ಮೈಕಲ್ ಸೈನೆಟ್ ಕೊಟ್ಟಿದ್ದು ಅಂತ ಹೆದರ್ಸ್ತಾ ಇದ್ದ. ಸೆಕ್ಯೂರಿಟಿ ಅವ್ರು ಬರ್ತಾ ಇದ್ರೆ ನಾನು ಬಾಯ್ ಬಿಟ್ಬಿಡ್ತಿದ್ದೆ. ಅವ್ನು ಯಾವ್ದಕ್ಕೂ ಹೆದರಲ್ಲ ಸರ್. ಕಾಕಿ ಬಟ್ಟೆ ಅವರೇ ಕ್ರಿಮಿನಲ್ಗಳಾಗೋದ್ರೆ ನಾವು ಕರಿ ಕೋಟ್ಲಾರ್ಗಳು ಏನ್ ಮಾಡಕ್ಕಾಗಿದೆ ಹೇಳಿ ಸರ್? ಅವನ ಅರ್ಜುನ ಅಲ್ಲ, ಯಮ ಸರ್, ಯಮ. ದಯವಿಟ್ಟು ನೀವು ನನ್ನನ್ನು ಕಾಪಾಡಬೇಕು. ಗೃಹ ಮಂತ್ರಿನೇ ನಮ್ಮ ಮನೇಲಿ ಇರ್ಬೇಕಾದ್ರೆ ನೀವ್ಯಾಕೆ ಹೆದರ್ತೀರಾ? ಸ್ಮಶಾನಕ್ಕೆ ಹೋದ್ಮೇಲೆ ಗೃಹ ಮಂತ್ರಿಗಳು ಎಲ್ಸಾರ್ ಮಾಡ್ತಾರೆ. 1 ನಿಮಿಷ ಹೆಚ್ಚು ಕಡಿಮೆ ಆಗಿದ್ರೆ ಅವರೇ ನನ್ನ ಹೇಳಿದ್ಮೇಲೆ ಹಾರ ಇಟ್ಬಿಟ್ಟಿರೋರು. ನನಗೆ ನನ್ನ ಪ್ರಾಣ ಮುಖ್ಯ ಸ್ವಾಮಿ. ದಯವಿಟ್ಟು ನನ್ನ ಇಲ್ಲಿಂದ ಯಾವ್ದಾದ್ರು ಸೇಫ್ ಪ್ಲೇಸ್ ಕಳ್ಸಿಕೊಟ್ಬಿಡಿ. ಡೋಂಟ್ ವರಿ. ಪ್ರದೀಪ್ ಸರ್, ನೀವೇನು ಯೋಚನೆ ಮಾಡಬೇಡಿ. ನಿಮಗೆ ಸಾಕಷ್ಟು ಹಣ, ರಿಟರ್ನ್ ಏರ್ ಟಿಕೆಟು ಎಲ್ಲ ಕೊಡ್ತೀನಿ. ಹಾಗೆ ಹಾಂಗ್ಕಾಂಗು, ಸಿಂಗಾಪುರ್ ಅಂತ 8-10 ದಿವಸ ಟೂರ್ ಮಾಡ್ಕೊಂಡು ಬನ್ನಿ. ನಾನು ಅಷ್ಟರಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತೀನಿ. ತಮ್ಮ ಕೃಪೆಯಿಂದ ನಾನು ಬದುಕೊಂಡ್ಬಿಟ್ಟೆ ಸರ್. ಈ ಜೀವಮಾನದಲ್ಲಿ ನಾನು ಈ ಉಪಕಾರ ಮರೆಯೋದಿಲ್ಲ. ದೇವ್ರು ಒಳ್ಳೇದು ಮಾಡಿ. ಹೋಗಿ. ನಮಸ್ಕಾರ.
ನಮಸ್ಕಾರ ನಮಸ್ಕಾರ. ಇದೆಲ್ಲ ಯಾಕೆ 3 ದಿವಸದಲ್ಲಿ ಬಂದೇ ಬಿಡ್ತೀರಲ್ಲ ವಾಪಸ್? ಹಾ? ಇಲ್ಲ ನಾನು ಹೋಗ್ತಾ ಏನು ಚಲೋ ಇದ್ರಲ್ಲ? ಸರ್ ಎಕ್ಸ್ಕ್ಯೂಸ್ ಮೀ, ವಾಟ್ಸ್ ಮ್ಯಾಟರ್ ಅರ್ಜುನ್? ಸ್ವಲ್ಪ ಬರ್ತೀರಾ? ಒಂದು ನಿಮಿಷ. ಏನು ಅರ್ಜುನ್, ಏನು ವಿಷಯ? ಸರ್, ಮೈಕಲ್ ಕೊಲೆ ಬಗ್ಗೆ ಇದ್ದ ನಮ್ಮ ಒಂದೇ ಒಂದು ಎವಿಡೆನ್ಸು ಲಾಯರ್ ಮಹೇಶ್. ಇವತ್ತು ಅವ್ರ ಮೇಲೆ ಬಾಂಬ್ ಬ್ಲಾಸ್ಟ್ ಆಗಿ ಸ್ಪಾಟೇ ತಪ್ಪಿಟ್ರು. ಡೋಂಟ್ ಟೆಲ್ ಮಿ. ಎಸ್ ಸರ್, ಇಟ್ಸ್ ಎ ಫ್ಯಾಕ್ಟ್. ಆದರೆ ಈ ಬಾಂಬ್ ಬ್ಲಾಸ್ಟ್ ಬಗ್ಗೆ ನನಗೆ ಇನ್ನೂ ಡೀಟೇಲ್ಸ್ ಸಿಕ್ಕಿಲ್ಲ. ನನಗೇನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಿಲ್ಲ ಸರ್. ಫ್ಲೈಟಿಗೆ ಟೈಮ್ ಆಯ್ತು. ನೀವು ನನ್ನ ಜೊತೆ ಏರ್ಪೋರ್ಟಿಗೆ ಬನ್ನಿ, ಮಾತಾಡ್ತಾನೆ ಹೋಗೋಣ. ಓಕೆ. ಥ್ಯಾಂಕ್ ಯು. ಹೋಗಿ ಅರ್ಜುನ್, ಕೂತ್ಕೊಳ್ಳಿ. ಲಕ್ಷ್ಮಿ, ನನ್ನ ಬಗ್ಗೆ ಚಿಂತೆ ಮಾಡ್ಬಿಡಿ, ಹೋಗ್ಬಿಟ್ಟು ಬನ್ನಿ. ಬರ್ತೀನಿ. ಹ್ಯಾಪಿ ಥ್ಯಾಂಕ್ ಯು. ಗುರುಪಾದಪ್ಪ ಸಿದ್ದನಗೌಡ ಪಾಟೀಲನಾದ ನಾನು ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ಸತ್ಯ, ನಿಷ್ಠೆ, ಪ್ರಾಮಾಣಿಕದ ಹೆಸರಿನಲ್ಲಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದೇನೆ. ಅದೇ ಬಹಳ ಮುಖ್ಯ. ಪರವಾಗಿಲ್ಲ ಹೋಮ್ ಮಿನಿಸ್ಟ್ರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ. ವೆರಿ ಗುಡ್, ವೆಲ್ ಡನ್, ವೆಲ್ ಡನ್. ನಿನಗೆ ಈ ಕೆಲಸ ವಹಿಸಿದ ಮೇಲೆ ನೀನ್ ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ನೀನ್ ಈಗಲೇ ಬಂದನ್ ಕಾಣು. ಓಕೆ, ವೆರಿ ಗುಡ್ ನ್ಯೂಸ್. ನೀವು ಬಹಳ ಬೇಗ ಮುಖ್ಯಮಂತ್ರಿಗಳಾಗ್ತಾ ಇದ್ದೀರಾ. ಆಪರೇಷನ್ ಸಕ್ಸಸ್. ಯುವರ್ ಸಿಎಂ ಕಾರ್ ಇಸ್ ಬ್ಲಾಕ್. ಇದೊಂದು ವಿಶೇಷ ಸುದ್ದಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ವಿವೇಕ್ ರವರು ಪ್ರಯಾಣ ಮಾಡುತ್ತಿದ್ದ ಕಾರು ಇಂದು ಸಂಜೆ 7:20 ಸಮಯದಲ್ಲಿ ವಿಮಾನ ನಿಲ್ದಾಣದ ಬಳಿ ಇರುವ ಪೆಟ್ರೋಲ್ ಬಂಕ್ಗೆ ಬಡಿದು ಅಪಘಾತಕ್ಕೀಡಾಯಿತು. ವಾಹನ ಆಸ್ಫೋಟಗೊಂಡರೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿರುವ ಇನ್ಸ್ಪೆಕ್ಟರ್ ಅರ್ಜುನ್ ಹಾಗೂ ಚಾಲಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನುದ್ದೇಶಿಸಿ ಮಾತನಾಡುತ್ತಾರೆ. ಭಗವಂತನ ಕೃಪೆ, ತಮ್ಮೆಲ್ಲರ ಅಭಿಮಾನ, ಆಶೀರ್ವಾದ ಇವತ್ತು ನನ್ನನ್ನು ಮೆದುರು ತಂದಿದೆ. ನಾನು ಬದುಕುಳಿಯೋದಕ್ಕೆ ಕಾರಣ ಇನ್ಸ್ಪೆಕ್ಟರ್ ಅರ್ಜುನ್. ನಾನು ಜೀವನದಲ್ಲಿ ನಂಬಿಕೊಂಡು ಬಂದಂಥ ಧ್ಯೇಯೋದ್ದೇಶಗಳನ್ನು ಸಾಧಿಸಲೆಂದೇ ಆ ಪರಮಾತ್ಮ ನನಗೆ ಈ ಪುನರ್ಜನ್ಮ ನೀಡಿದ್ದಾನೆಂದು ಭಾವಿಸಿ ಎಂದಿನಂತೆ ಕೃತಜ್ಞತಾಪೂರ್ವಕವಾಗಿ ತಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲವನ್ನು ನಿರೀಕ್ಷಿಸುತ್ತೇನೆ. ನಮಸ್ಕಾರ. ಇನ್ಸ್ಪೆಕ್ಟರ್ ಅರ್ಜುನ್ ಅವರನ್ನು ನಮ್ಮ ವರದಿಗಾರರು ಸಂದರ್ಶಿಸಿದರು. ಈ ಘಟನೆ ಹೇಗ್ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತಾ? ಹೇಳ್ತೀನಿ. ನಾನು ಸಿಎಂ ಅವ್ರನ್ನ ಭೇಟಿಯಾಗಿ ಅವರು ಪ್ರವಾಸಕ್ಕೆ ಶುಭ ಕೋರೋಣ ಅಂತ ಹೋಗಿದ್ದೆ. ಹಾಗೆ ಸ್ವಲ್ಪ ಅಫಿಷಿಯಲ್ ಆಗಿ ಮಾತಾಡೋದು ಇತ್ತು. ಆಗ ಸಿಎಂ ಅವರು ಫ್ಲೈಟಿಗೆ ಲೇಟ್ ಆಗಿದೆ, ಜೊತೆಲಿ ಬನ್ನಿ, ಹಾಗೆ ಏರ್ಪೋರ್ಟ್ಗೆ ಹೋಗ್ತಾ ಮಾತಾಡ್ಕೊಳ ಅಂತ ನಾನು ಕರ್ಕೊಂಡೋದ್ರು. ಇದು ನಡೆದ ವಿಷಯ. ಇದರ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಸಿಎಂ ಅವ್ರನ್ನ ಅಧಿಕಾರದಿಂದ ಇಳಿಸೋಕ್ಕಾಗದೆ ಹೀಗೆ ಮಾಡಿರ್ಬೋದಾ? ನಾನು ಈಗಲೇ ಯಾವುದನ್ನು ಖಚಿತವಾಗಿ ಹೇಳೋಕ್ಕಾಗಲ್ಲ. ಆದರೆ ಒಂದು ಮಾತಂತೂ ನಿಜ, ಅವ್ರನ್ನ ಮುಗಿಸ್ಬೇಕು ಅಂತ ಕನಸು ಕಾಣ್ತಿರೋರು ಶತಮೂರ್ಖರು. ಓಯ್ಯೋ, ಬೇಟೆ ಕೈ ತಪ್ಪೋಯ್ತಲ್ಲ ಭಂಡಾರಿ ಅವರೇ. ಈ ಸಾರಿ ಅವನ ಆಯಸ್ಸು ಗಟ್ಟಿ ಇತ್ತು ಅಂತ ಕಾಣುತ್ತೆ. ನಿರಾಶೆ ಪಡಬೇಡಿ, ಪ್ರಯತ್ನ ಮಾಡೋಣ. ಪ್ರಮಾಣ ವಚನನ ಪೂರ್ತಿ ಬಾಯ್ಪಾಠ ಮಾಡಿದ್ದಲ್ಲ ಶಿವನೇ. ನಾನು ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿ ಬಟ್ಟೆ ಬರಿ ಎಲ್ಲ ಹೊಲ್ಸ್ಕೊಂಡಿದ್ರಿ ಅಪ್ಪ. ಆದ್ರೆ ಆ ದೇವ್ರು ನನ್ನ ಹಣೆ ಬರನ ಕತ್ತೆ ಗಿಂಡಿಯ ಬರ್ಬಿಟ್ನಲ್ರಿ. ಸೈಲೆನ್ಸ್. ಇನ್ನು ಇದ್ರ ಬಗ್ಗೆ ತನಿಖೆ ನಡೆಯುತ್ತೆ. ನಾವು ತುಂಬಾ ಹುಷಾರಾಗಿರೋದು ಒಳ್ಳೇದು. ಅರ್ಜುನ್, ನಿನ್ನ ನೋಡ್ದಾಗೆಲ್ಲ ನನ್ನ ಮಗನ್ ನೋಡ್ದಷ್ಟೇ ಸಂತೋಷ ಆಗುತ್ತೆ. ನೀನ್ ಬಂದ್ಮೇಲೆ ನನ್ನ ಕಾಯಿಲೆ ನೋವು ವಾಸಿ ಆಯ್ತು. ಹೀಗಂತೂ ನನ್ನ ಮಾಂಗಲ್ಯನೂ ಉಳಿಸ್ಬಿಟ್ಟೆ. ನೀನಿಲ್ದೆ ಹೋಗಿದ್ದಿದ್ರೆ ನನ್ನ ಬದುಕಿ ಏನಾಗ್ತಿತ್ತು ಗೊತ್ತಿಲ್ಲಪ್ಪ. ನೋಡು,
ಹೋದ ಜನ್ಮದಲ್ಲಿ ನೀನ್ ನನ್ ಮಗ ಆಗಿದ್ದೆ ಅಂತ ಕಾಣಿಸುತ್ತೆ. ಈ ನಿನ್ ಋಣನ ನಾನ್ ಯಾವತ್ತೂ ತೀರ್ಸಕ್ಕಾಗಲ್ಲಪ್ಪ. ಇಲ್ಲಮ್ಮ, ತುಂಬಾ ದೊಡ್ಡ ಮಾತು ಹೇಳ್ತಾ ಇದ್ದೀರಾ. ನಿಜ ಹೇಳ್ಬೇಕು ಅಂದ್ರೆ ಆ ಮಾತು ಹೇಳ್ಬೇಕಾದ್ರು ನಾನು ಅವತ್ತಿನ ದಿನ ನಿಮ್ಮ ಮನೇಲಿ ನಾನು ನಿಮ್ಮಿಬ್ಬರು ನೋಡಿದಾಗಿಂದ ನನಗೆ ಎಲ್ಲ ರೀತಿಲೂ ಒಳ್ಳೇದಾಗಿದೆ. ನನ್ನಲ್ಲಿ ದಪ್ಪದ ಅಳಿಸೋಯ್ತು. ತಂದೆ ಸ್ಥಾನದಲ್ಲಿ ನಿಂತು ನನ್ನಲ್ಲಿ ಹೊಸ ಚೈತನ್ಯ ತುಂಬಿದವರು ನಿಮ್ಮ ಯಜಮಾನ್ರು. ನೀವು ನನ್ನ ಏನಂತ ತಿಳ್ಕೊಂಡಿದ್ರು ಗೊತ್ತಿಲ್ಲ, ಆದ್ರೆ ನಾನಂತೂ ನಿಮ್ಮನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ಅರ್ಜುನ್, ಹೌದು. ಇದಕ್ಕಿಂತ ಹೆಚ್ಚಾಗಿ ನನಗಿನ್ನೇನ್ ಬೇಕಪ್ಪ? ಅರ್ಜುನ್, ಹೇಗಿದೆಯೋ? ಚೆನ್ನಾಗಿದೆ ಕಣ, ಗಾಬರಿ ಪಟ್ಕೊಳ್ಳೋಂಥದ್ದು ಏನಿಲ್ಲ. ಅಮ್ಮ, ಇವ್ ನನ್ನ ಪ್ರಾಣ ಸ್ನೇಹಿತ ರಾಜ ಅಂತ. ನಮಸ್ಕಾರಮ್ಮ. ಅವನ ತಂಗಿ ಸುಮಾ. ನಮಸ್ತೆ. ನಾವು 3 ಜನ ಚಿಕ್ಕಂದಿಂದ ಒಟ್ಟಿಗೆ ಬೆಳೆದವರು. ನೋ, ಹೇಳ್ಬಿಡಿ. ಹೌ ಯು ಯಂಗ್ ಬ್ರೇವ್ ಮ್ಯಾನ್? ಐ ಆಮ್ ಫೈನ್ ಸರ್. ಗುಡ್. ನಾನ್ ನಿನ್ನನ್ನು ಕರ್ಕೊಂಡು ಅರ್ಜುನ್ ನೋಡಕ್ ಬರೋಣ ಅನ್ಕೊಂಡಿದ್ರೆ ನೀನಾಗ್ಲೇ ಬಂದ್ಬಿಟ್ಟಿದ್ದೆ ಇಲ್ಲಿ. ಸರ್, ನನ್ನ ಸ್ನೇಹಿತ ರಾಜ ಅಂತ. ನಮಸ್ಕಾರ. ಅವನ ತಂಗಿ ಸುಮಾ. ನಮಸ್ಕಾರ. ನಿಮ್ಮ ಸ್ನೇಹಿತ ಇಲ್ಲದೆ ಇದ್ದಿದ್ರೆ ರೇಡಿಯೋ ಟಿವಿನಲ್ಲಿ 3 ದಿವಸ ಬರೀ ಶೋಕಾಚರಣೆ ನಡೀತಿತ್ತು. ಸೊ ಗೆಟ್ ವೆಲ್ ಸೂನ್. ಸರಿಯಾಗಿ ರೆಸ್ಟ್ ತಗೊಳ್ಳಿ. ಇನ್ನೊಂದ್ಸಲ ಬಂದು ನೋಡ್ತೀನಿ. ಓಕೆ ಸರ್. ಬರ್ತೀನಿ. ಅರ್ಜುನ್, ಹುಷಾರಾದ್ಮೇಲೆ ಸುಮನ್ನ ಮನೆಗ್ ಕರ್ಕೊಂಡ್ ಬಾ. ಆಯ್ತಮ್ಮ. ಸುಮಾ ನೋಡಕ್ ತುಂಬಾ ಲಕ್ಷಣವಾಗಿದ್ದಾಳೆ. ಅರ್ಜುನ್ ಕಂಡ್ರೆ ಇಷ್ಟ ಅಂತ ಕಾಣಿಸುತ್ತೆ. ನನಗೇನು ಹಾಗೆ ಕಾಣಿಸ್ಲಿಲ್ಲ. ನಿಂಗೆ ಗೊತ್ತಾಯ್ತು? ಹೆಣ್ಣಿನ ಮನ್ಸು ಹೆಣ್ಣಿಗೆ ಗೊತ್ತಾಗೋದು ರೀ. ಗೊತ್ತಾಯ್ತು ಬಿಡು. ಹೆಂಗ್ ಸ್ವಲ್ಪ ಬುದ್ಧಿ. ನಾನೇನೋ ಹೇಳಿದ್ರೆ ನೀವೇನೋ ಹೇಳ್ತೀರಾ. ಸುಮಾ, ನೀನ್ ಇಲ್ಲೇ ಇದ್ದು ಇವನ್ನ ಚೆನ್ನಾಗಿ ನೋಡ್ಕೊ. ನಾನು ಮಧ್ಯಾಹ್ನದ ಮೇಲೆ ಬರ್ತೀನಿ. ಸರಿ ಕಣ. ಇದೇನ್ರಿ ಇದು? ನಿಮಗ್ ಮೊದ್ಲೇ ಹುಷಾರಿಲ್ಲ, ರೆಸ್ಟ್ ತಗೊಳ್ಳಿ. ಅದೆಲ್ಲ ನೀನ್ ನೋಡಕ್ ಮುಂಚೆ. ಇದೇ ರೆಸ್ಟ್, ಇದೇ ಟ್ರೀಟ್. ಏಳು ಗಂಟೆಗೆ ಎಲ್ಲ ಆಫೀಸರ್ನು ಕರೆಸಿ. ಬರ್ಬೋದಾ ಸ್ವಾಮಿ? ಓ, ಭಂಡಾರಿ ಅವರ ನಮಸ್ಕಾರ. ಬನ್ನಿ, ಸ್ವಲ್ಪ ಹೊರಗಿರಿ. 5 ನಿಮಿಷ ಯಾರಿಗೂ ಒಳಗ್ಬಿಡ್ಬೇಡಿ. ಓಕೆ ಸರ್. ಬನ್ನಿ, ಅಲ್ಲಿಗೆ ಬನ್ನಿ. ಹೇಳಿ ಭಂಡಾರಿ ಅವರೇ, ಈಗಲೇ ನಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ನಾವು ಮಾತನಾಡೋ ವಿಷಯ ನಮ್ಮಿಬ್ಬರಲ್ಲೇ ಇರುತ್ತೆ. ನೋಡಿ ಸ್ವಾಮಿ, ನೀವು ನಮ್ಮ ಫ್ಯಾಕ್ಟ್ರಿ ಸೀಲ್ ಮಾಡಿಸಿರೋದ್ರಿಂದ ನಮಗೆ ತುಂಬಾ ತೊಂದರೆ ಆಗಿದೆ. ಜೊತೆಗೆ ಸಾವಿರಾರು ಕಾರ್ಮಿಕರು, ಅವರ ಸಂಸಾರಗಳು ಕೂಡ ಉಪವಾಸ ಇರೋದಾಗಿದೆ. ತಾವು ದೊಡ್ಡ ಮನ್ಸು ಮಾಡಿ ನಮ್ಮ ಫ್ಯಾಕ್ಟ್ರಿ ಸೀಲ್ ಓಪನ್ ಮಾಡಿಸೋ ವ್ಯವಸ್ಥೆ ಮಾಡಬೇಕು. ಭಂಡಾರಿ ಅವರೇ, ಇನ್ಸ್ಪೆಕ್ಟರ್ ಶಕೀಲ್ ಸತ್ತಿದ್ದು ದೊಂಗೆಲಲ್ಲ, ಅದೊಂದು ಪೂರ್ವ ನಿಯೋಜಿತಲೆ ಅಂತ ಅನುಮಾನ ಬಂದಿದೆ. ಅದು ಪರಿಹಾರ ಆಗಬೇಕು ಅಂದ್ರೆ ತನಿಖೆ ಮುಗಿಯೋ ತನಕ ಫ್ಯಾಕ್ಟ್ರಿ ಮುಚ್ಚಿರ್ಲೇಬೇಕು. ನಾನು ಈ ರಾಜ್ಯದ ಎಲ್ಲಾ ಡಿಸ್ಟಿಲರಿಗಳ ಫೆಡರೇಷನ್ ಅಧ್ಯಕ್ಷನಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ಈ ಕೂಡಲೇ ನನ್ನ ಫ್ಯಾಕ್ಟ್ರಿ ಸೀಲನ್ನ ಓಪನ್ ಮಾಡಿಸ್ಬೇಕು. ಇಲ್ಲದೆ ಹೋದ್ರೆ ನಾನೇ ಮುಂದೆ ನಿಂತು ಎಲ್ಲಾ ಡಿಸ್ಟಿಲರಿಗಳನ್ನ ಮುಚ್ಚಬೇಕಾಗುತ್ತೆ. ಆಗ ಎಲ್ಲೂ ಒಂದು ತೊಟ್ಟು ಮದ್ಯ ಸಿಕ್ಕಲ್ಲ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಇದು ನಮ್ಮ ಕ್ವಶನ್ ಆಫ್ ಪ್ರೆಸ್ಟೀಜ್. ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ತನ್ನ ಕರ್ತವ್ಯ ಪಾಲನೆಯಲ್ಲಿದ್ದಾಗ ಕೊಲೆಯಾಗಿದ್ದಾನೆ ಅಂದಮೇಲೆ ಅದರ ತನಿಖೆ ಆಗದೆ ಇರೋದು ನಮ್ಮ ಸರ್ಕಾರದ ಪ್ರೆಸ್ಟೀಜ್ ಕ್ವೆಶ್ಚನ್. ಹಾಗಾದ್ರೆ ಇದೇ ನಿಮ್ ಕೊನೆ ತೀರ್ಮಾನನಾ? ಎಸ್. ಜೋರಾಗಿ ಮಾತಾಡಿ ನಮ್ ಬಾಯಿ ಮುಚ್ಚಿಸ್ಬಿಡ್ಬೋದು. ಪತ್ರಕರ್ತರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಅವ್ರ ಬಾಯಿ ಮುಚ್ಚಿಸ್ತಾರೆ. ನೋಡ್ತಾ ಇರಿ ಹೆಂಗ್ ಬೆವ್ರು ಇಳಿಸ್ತಾರೆ. ಈ ಸಂದರ್ಶನದ ಕಾರ್ಯಕರ್ತರು, ಪ್ರಾಯೋಜಕರು ಎಲ್ಲ ನಾವೇ ತಾನೆ? ಓ, ತಲೆ ಅಂದ್ರೆ ತಲೆ ಸ್ವಾಮಿ ನಿಮ್ದು. ಮಗನು ಜುಡ್ತೀರಾ, ತೊಟ್ಟು ತೂಗ್ತೀರಾ? ಓ, ಅಷ್ಟೇ ಅಲ್ಲ, ಅಳೋಕ್ ಶುರು ಮಾಡಿದ್ರೆ ಬಾಯಲ್ಲಿ ನಿಪ್ಪಲ್ಲಿಟ್ಟು ತಟ್ಟಿ ಮಲಗಿಸ್ತೀವಿ. ಇದೊಂದು ವಿಶೇಷ ಕಾರ್ಯಕ್ರಮ. ಸರ್, ನಿಮ್ಮ ಆಡಳಿತದ ವಿರುದ್ಧ ಸಿಡಿದಿದ್ದು ಎಲ್ಲಾ ಮದ್ಯದ ಕಾರ್ಖಾನೆಗಳು ಮುಚ್ಚೋ ನಿರ್ಧಾರ ಮಾಡಿವೆ. ಇದ್ರ ಪರಿಣಾಮ ಏನಾಗಬಹುದು ಅಂತೀರಿ? ಸರ್ಕಾರದ ಮೇಲಾಗ್ಲಿ ಜನತೆಯ ಮೇಲಾಗ್ಲಿ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕಿಂತ ಕಾರ್ಖಾನೆಯ ಮಾಲೀಕರ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನ ಅವರೇ ಯೋಚಿಸಬೇಕಾಗಿದೆ. ಯಾಕಂದ್ರೆ ಮದ್ಯದ ಕಾರ್ಖಾನೆಗಳನ್ನು ಮುಚ್ಚೋ ನಿರ್ಧಾರ ಅವರದ್ದು. ನಾಳೆಯಿಂದ ಒಂದು ತೊಟ್ಟು ಮದ್ಯ ಸಿಗೋಲ್ಲ ಅಂದಾಗ ಜನ ದಂಗೆ ಹೇಳ್ಬೋದಲ್ಲ? ನನಗೆ ಹಾಗೆ ಅನ್ಸೋದಿಲ್ಲ. ಯಾಕಂದ್ರೆ ಅನ್ನ ನೀರು ಇದ್ದ ಹಾಗೆ ಜೀವನಕ್ಕೆ ಅತ್ಯವಶ್ಯವಾದ ವಸ್ತುವೇನು ಅಲ್ಲ ಅದು. ಅಬಕಾರಿ ಇಲಾಖೆಯಿಂದ ಸರ್ಕಾರಕ್ಕೆ ಬರಬೇಕಾದ ವರಮಾನ ಕಡಿಮೆ ಆದ್ರೆ ಜನರಿಗೆ ತೊಂದರೆ ಆಗಲ್ವೇನು? ಸ್ವಲ್ಪ ಸಮಯ ಆಗಬಹುದೇನೋ, ಆದ್ರೆ ಜನ ಮದ್ಯಕ್ಕೆ ಅಂತ ಕೊಡೋ ಹಣದಿಂದಲೇ ತಾನೇ ಸರ್ಕಾರಕ್ಕೂ ಆದಾಯ ಬರೋದು.
ಜನ ಕುಡಿಯೋದನ್ನೇ ಬಿಟ್ಬಿಟ್ರೆ ಆ ಹಣ ಅವ್ರ ಹತ್ರನೇ ಉಳಿಯುತ್ತೆ, ಅವರಿಗೆ ಉಪಯುಕ್ತವಾಗುತ್ತೆ. ಇದರಿಂದ ನಿಮ್ ಪಕ್ಷಕ್ಕಾಗ್ಲಿ ಅಥವಾ ಸರ್ಕಾರಕ್ಕಾಗ್ಲಿ ಕೆಟ್ಟ ಹೆಸರು ಬರುವಂತ ಸಾಧ್ಯತೆಗಳಿಲ್ವಾ? ಖಂಡಿತ ಇಲ್ಲ. ಪಾನ ನಿಷೇಧವನ್ನು ಜಾರಿಗೆ ತರಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ. ಆದ್ರೆ ಸನ್ಮಾನ್ಯ ಭಂಡಾರಿ ಅಂತವರು ತಾವೇ ಮುಂದಾಗಿ ನಾವಾಗ್ಲೇ ಮದ್ಯದ ಕಾರ್ಖಾನೆಯನ್ನು ಮುಚ್ತೀವಿ ಅಂತ ಸಹಸೋದಕ್ಕೆ ಮುಂದೆ ಬಂದಾಗ ನಾವು ಅವರನ್ನ ಅಭಿನಂದಿಸ್ಲೇಬೇಕಲ್ವೇ? ಅವನ ವಿರುದ್ಧ ನಾವು ಏನ್ ಮಾಡಿದ್ರು ಅದು ಅವನಿಗೆ ಪ್ಲಸ್ ಆಗ್ತಾ ಇದೆಯಲ್ಲ. ತಾಳ್ಮೆ ಕಳ್ಕೊಂಡು ನಾನು ಎಂತ ತಪ್ಪು ಕೆಲಸ ಮಾಡಿಬಿಟ್ಟೆ. ಆತುರದಲ್ಲಿ ಡಿಸ್ಟಿಲರಿಗಳನ್ನು ಮುಚ್ಚೋ ನಿರ್ಧಾರ ನಾವು ತಗೋಬಾರ್ದಾಗಿತ್ತು. ಏನ್ ಮಾಡೋದು? ಹೆಜ್ಜೆ ಮುಂದಿಟ್ಟಾಗಿದೆ, ಹೆಜ್ಜೆ ಹಿಂತೆಗೆಯೋ ಹಾಗಿಲ್ಲ. ಇಟ್ ಇಸ್ ಎ ಕ್ವಶನ್ ಆಫ್ ಅವರ್ ಪ್ರೆಸ್ಟೀಜ್. ಅಲ್ಲ, ಎಲ್ಲೂ ಕಡೆ ಕುಡಿಯಕ್ ಸಿಗದೆ ಇದ್ರೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಗಲಾಟೆ ಆಗ್ಬಿಡುತ್ತೆ ಅನ್ಕೊಂಡೆ. ಎಲ್ಲೂ ಏನು ಗಲಾಟೆನೇ ಆಗ್ಲಿಲ್ಲ. ಆಮೇಲೆ ನಿಮ್ಮ ಡಿಸ್ಟಿಲರಿ ಕೆಲಸಗಾರರು ಕೂಡ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅವರಿಗೆ ಮನೆಗೆ ರೇಷನ್ನು, ವ್ಯಾಪಾರ ಮಾಡಕ್ ಬಂಡವಾಳ, ಬೇರೆ ಬೇರೆ ಕಡೆ ಕೆಲಸ ಸಿಕ್ಬಿಟ್ಟಿದೆ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅಷ್ಟೊಂದು ಜನಕ್ಕೆ ಕೆಲಸ ಬಂಡವಾಳ ಯಾರು ಕೊಡ್ತಾ ಇದ್ದಾರೆ? ಕೆಲವು ಸಂಘ ಸಂಸ್ಥೆಗಳು ಇದನ್ನ ಮಾಡ್ತಿದ್ದಾವೆ ಅಂತ ಸುದ್ದಿ. ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಸಿಎಂ ಕೈವಾಡನು ಇದ್ರ ಹಿಂದೆ ಇದೆ ಅಂತ. ಯಾಕೆಂದ್ರೆ ಅವ್ರ ಹೆಂಡತಿನ ಮುಂದೆ ನಿಂತ್ಕೊಂಡು ನಡೆಸ್ತಾ ಇದಾರೆ ಇದನ್ನ. ವಿಷಯ ಬಹಳ ಗಂಭೀರವಾಗಿದೆಯಾ? ಆ ನಿಮ್ಮ ಸಿಎಂ ನಮ್ಮ ಬುಡಕೆ ಕೊಡ್ಲಿ ಹಾಕೋ ನಿರ್ಧಾರ ಮಾಡಿದಾನೆ. ಪಾಪ, ಅವನಿಗೆ ಇನ್ನೂ ನಮ್ಮ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಗಾಂಧಿ ಹುಟ್ಟಿ ದೇಶದಲ್ಲೇ ಬ್ರಾಂದಿ ಮಾರಿ ಕೋಟ್ಯಾಧಿಪತಿಗಳಾದ ನಮಗೆ ಸ್ವಲ್ಪನಾದರೂ ರಾಜಕೀಯ ಗೊತ್ತಿದೆ ಅನ್ನೋ ಸಣ್ಣ ವಿಷಯ ಅವನಿಗೆ ಗೊತ್ತಿಲ್ಲ. ಇರಲಿ, ನಾವು ಏನು ಅಂತ ತೋರಿಸ್ತೀವಿ. ನಾವು ದೇಶ ಆಳಲ್ಲ, ಆಳಿಸ್ತೀವಿ. ನಮ್ಗೆ ಕುಡ್ಸೋದು ಗೊತ್ತು, ಕೆಡ್ಸೋದು ಗೊತ್ತು. ಜೋಡಿ ಹೇಳಿ ಮಾಡಿಸ್ದ ಹಾಗಿದೆ. ಬೇಗ ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಡ್ಬೇಕು ರೀ. ಅವರಿಗೆ ಇಲ್ಲದ ಆತುರ ನಿನಗೆ ಯಾಕೆ ಅಂತೀನಿ. ಪಾಪ ಪ್ರೇಮಿಗಳು ಜಾಲಿಯಾಗಿ ಓಡಾಡ್ಕೊಂಡಿದ್ದಾರೆ. ಮದುವೆ ಮಾಡಿಸಿ ಅವ್ರ ಲವ್ಗೆ ಫುಲ್ ಸ್ಟಾಪ್ ಹಾಕ್ಬಿಡ್ಬೇಡ. ಯಾಕೆ? ಮದುವೆ ಮಾಡ್ಕೊಂಡು ಲವ್ ಮಾಡಕ್ಕಾಗಲ್ವಾ? ಖಂಡಿತ ಆಗಲ್ಲ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಸಂಸಾರ ಮಾಡ್ಬೋದು ಅಷ್ಟೇ. ಅದೆಲ್ಲ ಸುಳ್ಳು. ನಾವಿಬ್ರು ಸಂಸಾರನು ಮಾಡ್ಕೊಂಡು ಪ್ರೀತಿಯಿಂದ ಇಲ್ವಾ? ನಮ್ದು ಎಕ್ಸೆಪ್ಷನಲ್ ಕೇಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್. ಏನೋ ನಮ್ಮ ಬಗ್ಗೆ ಮಾತಾಡ್ತಿರಂಗಿತ್ತು? ಏನಿಲ್ಲ, ನಿಮ್ಮಿಬ್ಬರದು ಎಕ್ಸೆಪ್ಷನಲ್ ಜೋಡಿ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ಸರ್. ಬನ್ನಿ ಒಳಗೆ ಹೋಗೋಣ. ಕಮ್. ಬನ್ನಿ. ನೀನು ಸುಮಾನ ಚೆನ್ನಾಗಿ ವಿಚಾರಿಸ್ಕೊ. ಟೀ ಕಾಫಿ ಏನಾದ್ರು ಇದ್ರೆ ಚೆನ್ನಾಗಿತ್ತು. ಒಂದ್ ನಿಮಿಷ. ಈಗ ಬನ್ನಿ ಅರ್ಜುನ್. ಬಾ. ಆಂಟಿ, ನಾನು ಏನಾದ್ರೂ ಹೆಲ್ಪ್ ಮಾಡ್ಲಾ? ನೀನೇನು ಹೆಲ್ಪ್ ಮಾಡ್ಬೇಡಮ್ಮ. ನಮ್ಮ ಅರ್ಜುನ್ ಜೊತೆ ನೀನ್ ಮದ್ವೆಗೆ ಒಪ್ಕೊಂಡ್ರೆ ಅದೇ ನನಗೆ ದೊಡ್ಡ ಹೆಲ್ಪ್. ನಿಮ್ಮ ಅರ್ಜುನ್ ಜೊತೆ ಮದ್ವೆ ಆಗೋಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ಏನು? ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ತಾನೇ? ಅಯ್ಯೋ ಹುಚ್ಚಿ, ಅವನ್ ಪೊಲೀಸ್ ಇನ್ಸ್ಪೆಕ್ಟರ್ ಆದ್ರೆ ಸ್ಟೇಷನ್ ನಲ್ಲಿ ನಿನ್ನತ್ರ ಏನಾದ್ರೂ ಪೊಲೀಸ್ ತರ ಬಿಹೇವ್ ಮಾಡಿದ್ರೆ ಹೇಳು, ಅಂಕಲ್ ಹೇಳಿ ಅವನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ನೀವಿಷ್ಟು ಹೇಳ್ಮೇಲೆ ಮದ್ವೆಗೆ ನಾನ್ ರೆಡಿ. ನನ್ನ ಪರ್ಸನಲ್ ಸೆಕ್ಯೂರಿಟಿಗೋಸ್ಕರ ಒಬ್ಬ ಪೊಲೀಸ್ ಆಫೀಸರ್ ಪೋಸ್ಟ್ ಮಾಡ್ತೀನಿ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಿದ್ರು. ಅರ್ಜುನ್ ನನ್ನ ಜೊತೆ ಇರುವಾಗ ಸೆಕ್ಯೂರಿಟಿ ಯಾಕೆ ಬೇಕು ಅಂತ ಅಂದಿದ್ದೆ. ನೀವೇನಂತೀರಿ? ಏನು ಸರ್, ಈ ವಿಷಯನ ನೀವು ನನ್ನನ್ನು ಕೇಳಬೇಕಾ? ಐ ಆಮ್ ಆಲ್ವೇಸ್ ವಿತ್ ಯು. ಅರೆ, ನಾನು ಕಾಫಿ ಕೇಳಿದ್ದೆ. ಸ್ವೀಟ್ಸ್ ಶುಗರ್ಲೆಸ್ ಸ್ವೀಟ್ ತಾನೆ? ಇವತ್ತು ಒಂದಿನ ತಿಂಡಿ ಪರವಾಗಿಲ್ಲ. ಈ ತಿಂಗಳೊಳಗೆ ಇವರಿಬ್ಬರ ನಿಶ್ಚಿತಾರ್ಥ ಮಾಡ್ಬಿಡ್ಬೇಕು. ನಿಶ್ಚಿತಾರ್ಥ? ಸುಮಾ ಮದ್ವೆಗೆ ಒಪ್ಕೊಂಡ್ಬಿಟ್ಲು. ಆದ್ರೆ ಹುಡುಗನ ಒಂದು ಮಾತು ಕೇಳೋದು ಬೇಡವೇ? ಹುಡುಗನ್ನೆಲ್ಲ ನಾವು ಕೇಳೋದಿಲ್ಲ, ಅದೆಲ್ಲ ಓಲ್ಡ್ ಸ್ಟೈಲ್ ಅಲ್ವಾ ಅರ್ಜುನ್? ಕರೆಕ್ಟ್. ನಿಶ್ಚಿತಾರ್ಥನ ಅವಳ ಕೈ ಮಾಡ್ಕೊಳ್ಳಿ. ಹಾಗಾದ್ರೆ ಮದುವೆ ದಯವಿಟ್ಟು ನನ್ನ ಕೈ ಮಾಡ್ಬೇಡಿ ಸರ್. ಅಣ್ಣ, ಏನೋದು ಅಲ್ಲಣ್ಣ, ನಾನೇನೋ ಕಳ್ತನ ದರೋಡೆ ಮಾಡ್ಕೊಂಡು ಬದುಕ್ತಾ ಇರೋ ನಾನು ಈ ಮಳೆ ನೆನೆಯೋದೇನೋ ಸರಿ, ಆದ್ರೆ ನೀವು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ನನ್ನಂತೊಂದ್ ಜೊತೆ ಮಳೆಲ್ ನೆನೆಯೋದು ಚೇಚೆ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಅಣ್ಣ. ಏನಯ್ಯ ಮಾಡಕ್ಕಾಗುತ್ತೆ? ಪೊಲೀಸ್ ಕೆಲಸ ಅಂದ್ರೆ ಹಾಗೆ. ಮಳೆ, ಗಾಳಿ, ಬಿಸಿಲು ಏನೇ ಇದ್ರೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇದು ನಾನು ಒಪ್ಪೋದಿಲ್ಲ ಬಿಡಿ. ಸರ್ಕಾರ ನಿಮ್ಗೊಂದು ರೈನ್ ಕೋಟ್ ಆದ್ರೂ ಕೊಡ್ಬೇಕಾಗಿತ್ತು. ಅವ್ರು ಕೊಟ್ಟಿಲ್ಲ ಅಂತ ನಾವು ಕೆಲಸ ಮಾಡದೇ ಇರಕ್ಕಾಗತ್ತಾ? ಇದಕ್ಕೆ ಬಂದಿರೋದೆ ನಿಯತ್ತ ಕೆಲಸ ಮಾಡಕ್ಕೆ. ಆದ್ರೂ ನೀನೊಬ್ಬ ಕಳ್ಳ. ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋ ಹಾಗೆ ನಮ್ಮ ಡಿಪಾರ್ಟ್ಮೆಂಟೇ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ. ಸಾಹೇಬ್ರೆ, ಏನಪ್ಪ? ನಾನೊಂದು ಕೆಲಸ ಮಾಡ್ಲಾ? ಏನ್ ಕೆಲಸ? ಇಲ್ಲೇ ನಮ್ಮ ಮನೆ ಡೌನಲ್ಲೇ ಹತ್ರ ನಾನು ಹೋಗಿ ನಿಮ್ಗೋಸ್ಕರ
ಒಂದ್ ಛತ್ರಿ ತಂದ್ಬಿಡ್ಲಾ? ಏನ್ ಐಡಿಯಾ? ವೆರಿ ಗುಡ್ ವೆರಿ ಗುಡ್. ಬೇಗ ಬಂದ್ಬಿಡ್ತೀಯ ತಾನೆ? ಈಗ ಹೋದಾಗ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. ಬಂದ್ಬಿಟ್ಟೆ. ಸ್ಟೇಷನ್ಗೆ ಹೋಗಕ್ಕೆ ತುಂಬಾ ಲೇಟ್ ಆಗ್ಬಿಡುತ್ತೆ ಆಮೇಲೆ. ಅಲ್ಲಿವರೆಗೂ ಈ ಬೀಡಿ ಸೇರ್ತಾ ಇರಿ. ಬರ್ಲಾ? ಬಂದ್ಬಿಡ್ಲಾ? ಬರ್ತೀನಿ. ಬರ್ಲಾ? ಛತ್ರಿ ನನ್ ಮಗ ಛತ್ರಿ ತರ್ತೀನಿ ಅಂತ ನನ್ಗೆ ಕೈ ಕೊಟ್ಬಿಟ್ಟು ಹೋದ. ನೀನ್ ಬಿಡೋದಿಲ್ಲ ಕಣೋ. ಅಯ್ಯೋ ಇತ್ತಡಿ ಡ್ಯಾಡಿ. ಏನ್ ಡ್ಯಾಡಿ ಇದು? ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸ. ಯಾವಾಗ ಅಂದ್ರೆ ಅವಾಗ ಹೋಗ್ಬೇಕು. ನೆಮ್ಮದಿನೇ ಇಲ್ಲ. ನಮ್ಗೇನ್ ಕಮ್ಮಿ ಆಗಿದೆ ಹೇಳಿ? ಹೌದಮ್ಮ, ನೀನ್ ಹೇಳೋದು ಸರಿನೇ. ನನಗೂ ಈ ಟೆನ್ಷನ್, ಈ ಕೆಲಸ ಮಾಡಿ ಸಾಕಾಗೋಗಿದೆ. ಆದ್ರೆ ಏನ್ ಮಾಡೋದು? ಕಷ್ಟ ಕಾಲದಲ್ಲಿ ನಿಮ್ ತಾಯಿಗೆ ಔಷಧಿ ಕೊಡ್ಸಕ್ಕೂ ಗತಿ ಇಲ್ಲದೆ ಇದ್ದಾಗ ನಮ್ಮ ಯಜಮಾನರು ಸಹಾಯ ಮಾಡಿದ್ರು. ಆ ನಿಯತ್ತಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೀನಮ್ಮ. ಅವ್ರು ಮಾಡಿದ ಉಪಕಾರಕ್ಕೆ ನೀನ್ ಇಷ್ಟು ದುಡ್ಡಿದೆಯಲ್ಲ, ಅಷ್ಟು ಸಾಕು. ರಿಟೈರ್ಮೆಂಟ್ ಬೇಕು ಅಂತ ಕೇಳು, ಆಮೇಲೆ ನಾನ್ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ತೀನಿ. ಅಯ್ಯೋಯ್ಯೋ ಬೇಡಮ್ಮ, ನಿನಗೊಂದು ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಕಾಲ ಕಳೆದು ಹೋದ್ರೆ ಸಾಕು. ಅದಕ್ಕಿಂತ ಸುಖ ಮನುಷ್ಯನಿಗೆ ಇನ್ನೇನ್ ಬೇಕು ಹೇಳಮ್ಮ? ಓಹೋ, ನಾನ್ ಮದ್ವೆ ಆದ್ರೆ ನೀನ್ ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಡ್ತೀಯಾ? ಖಂಡಿತವಾಗಿ ಬಿಡ್ತೀನಿ. ಬಟ್ ಒಂದ್ ಕಂಡೀಷನ್. ಏನು? ನಾನ್ ಪ್ರೀತಿಸ್ತವನ್ನ ನೀನ್ ಒಪ್ಕೋಬೇಕು. ಓ ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಈ ಪ್ರಪಂಚದಲ್ಲಿ ನಾನ್ ತುಂಬಾ ಪ್ರೀತಿಸೋದು ಇಬ್ಬರನ್ನ. ಇಬ್ರನ್ನ? ಹೌದು. ಒಂದು ನೀನು, ಇನ್ನೊಂದು ನನ್ ಪ್ರೇಮಿ. ಅದೇ ಆ ಲವ್ವರು ಯಾರು ಅಂತ ಹೇಳಲ್ಲ. ಅದಕ್ಕೆ ಅಂತ ಒಂದ್ ಟೈಮ್ ಬರುತ್ತೆ, ಅಲ್ಲಿವರೆಗೂ ನೀ ಕಾಯ್ಬೇಕು. ನೋ ನೋ ನೋ, ನನಗಂತೂ ಕಾಯಕ್ ಆಗೋದೇ ಇಲ್ಲ. ಆ ಲವರ್ ಯಾರು ಅಂತ ನಾನೇ ಕಂಡಿಡಿತೀನಿ. ಓಕೆ, ನೀನೇ ಕಂಡಿಡಿ. ಹಾಗಾದ್ರೆ ಊಟ ಮಾಡ್ಬೋದಲ್ಲ? ಯಾಕೆ ಆಗ್ಬಾರ್ದು? ಬಡಿಸ್ ನಡೀರಿ. ದಯಮಾಡ್ಸಿ. ಹಲೋ ರಾಜಾರಾಯರೇ, ನಮಸ್ಕಾರ ಸರ್. ಹೇಳಿ ಸರ್. ನಾಳೆ ಬೆಳಿಗ್ಗೆ ಎಲ್ಲ ಸರಾಯಿ ಅಂಗಡಿ ಮುಂದೆ ಓಡಾಡೋ ಕುಡುಕರಿಗೆಲ್ಲ ಬೆಟ್ಟಿ ಸರಾಯಿ ಹಂಚಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದರ ಉಸ್ತುವಾರಿಯನ್ನ ನೀವೇ ನೋಡ್ಕೋಬೇಕು. ಸರ್, ನಾನು ಈ ಕೆಲಸ ಮಾಡ್ಬೇಕಾ ಸರ್? ಹೌದು, ಇದು ನಿಯತ್ತಿನ ಮನುಷ್ಯರು ಮಾಡಬೇಕಾದಂತಹ ಗುಪ್ತವಾದ ಕೆಲಸ. ಅದಕ್ಕೆ ನಾನು ಈ ಕೆಲಸ ನಿಮಗೆ ವಹಿಸ್ತಾ ಇರೋದು. ಇದೆಲ್ಲ ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ. ಮನೆಗೆ ಬನ್ನಿ, ಡೀಟೇಲ್ ಆಗಿ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಆಯ್ತು ಸರ್. ನಡಿಯಪ್ಪ, ಅವ್ರಿಗೇನು ಹೊತ್ತು ಗೊತ್ತು ಇಲ್ವಾ ಫೋನ್ ಮಾಡಕ್ಕೆ? ಅಯ್ಯೋ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಅವ್ರಿಗೇನಾದ್ರು ಗೊತ್ತಾದ್ರೆ? ಅಯ್ಯೋ, ಗೊತ್ತಾಗ್ಲಿ ಬಿಡು. ಬಾ ನೀನು. ಅಂತೂ ನಿಶ್ಚಿತಾರ್ಥ ಮುಗಿಸ್ಬಿಟ್ರಿ. ಅಂದ ಹಾಗೆ ಇವತ್ತು ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ವೆಡ್ಡಿಂಗ್ ಆನಿವರ್ಸರಿನಾ? ನಮ್ಗೆಲ್ಲ ತಿಳಿಸೇ ಇಲ್ಲ. ಸರ್, ನಿಮ್ದು ಲವ್ ಮ್ಯಾರೇಜ್ ಅಂತ ಕೇಳಿದ್ದೀನಿ. ನಿಮ್ಮ ಜೀವನದ ಅನುಭವದ ಬಗ್ಗೆ ಒಂದು ಹಾಡು ಹಾಡಲೇಬೇಕು. ಹೌದೌದು, ಹಾಡ್ಲೇಬೇಕು. ಹೌದು, ಹಾಡ್ಲೇಬೇಕು. ಹಾಡ್ಲೇಬೇಕು. ಹಾಡಲೇಬೇಕು, ಹಾಡಲೇಬೇಕು, ಹಾಡ್ಲೇಬೇಕು. ಹಾಡಲೇಬೇಕು. ಏನಿದು ಅಂತ? ಸಾಹೇಬ್ರೆ, ಈಗ ಸಂತೋಷ ಆಯ್ತಾ? ಕುಡ್ಕೊಂಡು ಕಿತ್ತಾಡ್ಕೊಂಡು ಗಂಡ ಅಂತ ಒಬ್ನಿದ್ದ, ಅವನ್ನ ಬಲಿ ತಗೊಂಡ್ಬಿಟ್ರಲ್ಲ. ನಿಮ್ಗೆ ಯಾಕ್ರಿ ಬೇಕು ಸಾಂಬಾರಿ? ಕುಡ್ತಾ ನಿಲ್ಸೋದು ಆ ದೇವ್ರ ಕೈಲಿ ಆಗಿದ್ ನಿಮ್ ಕೈಲಿ ಏನಾಗುತ್ತೆ? ನನ್ ತಾಳಿನ ಕಿತ್ಕೊಂಡ್ಬಿಟ್ರಲ್ಲ ನನ್ ಮಕ್ಕಳನ್ನ. ಅಯ್ಯೋ, ಅನಾಥರನ್ನಾಗ್ ಮಾಡ್ಬಿಟ್ರಲ್ಲ. ಬುದ್ಧಿ, ನಿಮ್ ಕೈಲಾಗದೆ ಇರೋದು ಏನಿಲ್ಲ ಅಂತಾರೆ. ನನ್ ಮಾಂಗಲ್ಯ ಉಳಿಸ್ಕೊಡಿ. ನನ್ ಮಕ್ಳು ಅನಾಥ ಆಗೋದನ್ನ ತಪ್ಪಿಸಿ ಬುದ್ಧಿ ನಿಮ್ ಕೈ ಮುಗಿತೀನಿ. ಹಿಡ್ಕೊತೀನಿ ಬುದ್ಧಿ. ನನ್ ಗಂಡ ಉಳಿಸ್ಕೊಡಿ ಬುದ್ಧಿ. ನನ್ ಗಂಡ ಉಳಿಸ್ಕೊಡಿ ಬುದ್ಧಿ. ನನ್ ಮಕ್ಕಳು ಉಳಿಸಿ ಬುದ್ಧಿ. ಬುದ್ಧಿ. ಅಯ್ಯೋ ದೇವ್ರೇ.
ಸಾಯ್ಬೇಕು ಅಂದ್ರೆ ಅದೇ ಕಳ್ಬಟ್ಟಿ ಇವರಿಗೆ ಸಿಕ್ಕಿದ್ದಾದ್ರೂ ಹೇಗೆ? ನಿನ್ನೆ ರಾತ್ರಿಯಿಂದ ಇಷ್ಟೆಲ್ಲ ನಡೆದಿದೆ ಸರ್. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸ್ಪೀಡ್ ಇಟ್ ಅಪ್. ಎಕ್ಸ್ಕ್ಯೂಸ್ ಮೀ, ಮಾರುಕಟ್ಟೆಯಲ್ಲಿ ಸಾರಾಯಿ ಮದ್ಯ ಸಿಗದೆ ಇರೋದ್ರಿಂದ ಕಳ್ಳಬಟ್ಟಿ ಕುಡಿದು ಇಷ್ಟೊಂದು ಜನ ಸತ್ತಿದ್ದಾರೆ. ಇದಕ್ಕೆ ಕಾರಣ ನಿಮ್ಮ ಹಠವಾದಿ ನಿಲುವು ಅಂತ ಹೇಳ್ತಾ ಇದ್ದಾರೆ. ಈ ಘಟನೆಯ ನೈತಿಕ ಹೊಣೆಯನ್ನ ನೀವೇ ಹೊತ್ಕೋಬೇಕು ಅಂತ ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ? ಇಷ್ಟು ಜನ ಹೆಂಗಸರು ಮಕ್ಕಳು ಅನಾಥರಾಗೋ ಕಾರಣ ನಿಮ್ಮ ಆಡಳಿತದ ವೈಖರಿ ಅಂತ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಸರ್, ತಮ್ಮ ಅಭಿಪ್ರಾಯ ತಿಳಿಸಲೇ ಇಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ನೀವೇ ಅಂತ ಒಪ್ಕೊಂಡಾಗಾಯ್ತು. ನಾನು ಹೇಳೋದಿಷ್ಟೇ, ಇದೊಂದು ಭಯಾನಕ ದುರಂತ. ರಾಜಕೀಯ ದುರ್ಲಾಭ ಪಡೆಯೋ ಸಮಯ ಅಲ್ಲ ಇದು. ಈ ಕುಡಿತದ ಅಡಿಕ್ಷನ್ ಇದೆಯಲ್ಲ, ಕುಡಿತದ ದುಶ್ಚಟದ ದುಷ್ಪರಿಣಾಮ ಏನು ಅಂತ ಈಗಲಾದರೂ ಜನ ತಿಳ್ಕೊಳ್ಳಿ. ಟೀಕೆ ಮಾಡುವವರು ಇಲ್ಲಿಗೆ ಧಾವಿಸಿ ಸತ್ತವರ ಕುಟುಂಬದವರಿಗೆ ಸಾಂತ್ವನ ನೀಡಲಿ. ರಾಜೀನಾಮೆ ಕೊಡಬಾರ್ದು. ಈ ದುರಂತಕ್ಕೆ ನಿಮ್ಮನ್ನ ಹೊಣೆಗಾರನಾಗಿ ಮಾಡಿ ನಿಮ್ಮ ಪಕ್ಷದವರು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಮಾಡಿರೋ ಎಲ್ಲ ಒಳ್ಳೆ ಕೆಲಸಕ್ಕೆ ಅವರೆಲ್ಲರೂ ಕಾಣ್ರು, ದುರಂತಕ್ಕೆ ಮಾತ್ರ ನೀವೊಬ್ಬರೇ ಹೊಣೆಗಾರ. ಇದು ಯಾವ ನ್ಯಾಯ ರೀ? ಅದೇ ರಾಜಕೀಯ ಲಕ್ಷ್ಮಿ. ನಿನ್ನೆವರೆಗೆ ನನ್ನ ಜೊತೆಯಲ್ಲಿದ್ದು ನನ್ನನ್ನು ಹೊಗಳ್ತಾ ಇದ್ದವರೇ ಇವತ್ತು ಈ ಸಾವಿಗೆ ನನ್ನ ಹಠಮಾರಿತನವೇ ಕಾರಣ ಅಂತ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಆದ್ರೆ ಅವ್ರು ಯಾರಿಗೂ ಹೆದರಿ ನಾನು ರಾಜೀನಾಮೆ ಕೊಡ್ತಾ ಇಲ್ಲ. ಇವತ್ತು ಆ ಸತ್ತವರ ಹೆಂಡತಿ ಮಕ್ಕಳು ಆಕ್ರೋಶ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿ ನನಗೆ ಅನಿಸ್ತಾ ಇದೆ. ಇನ್ನು ಯಾಕಾದ್ರೂ ಈ ಪ್ರವಾಹದ ವಿರುದ್ಧ ನಾನು ಈಜಬೇಕು. ಸಾಕಪ್ಪ, ಸಾಕು. ಅವರ ಹೊಗಳಿಕೆಗಾಗ್ಲಿ ತೆಗಳಿಕೆಗಾಗ್ಲಿ ಅರ್ಥ ಇಲ್ಲ ರೀ. ನೀವ್ ಯಾವತ್ತೂ ನಿಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಇಲ್ಲ. ನೋಡಿ, ನಾನ್ ನಿಮ್ ಹೆಂಡತಿಯಾಗಿ ಮಾತು ಹೇಳ್ತಾ ಇಲ್ಲ. ಒಬ್ಬ ಪ್ರಜೆಯಾಗಿ ಒಂದ್ ಹೆಂಡತಿ ನಾನೀ ಮಾತು ಹೇಳ್ತಾ ಇದ್ದೀನಿ. ನೀವು ಮಾಡು ಸರಿ, ಈ ಕೆಲಸ ಬಿಡಬೇಡಿ. ನಾನು ಸರಿಯಾದ ಕ್ರಮ ಕೈಗೊಂಡಿದ್ದೀನಿ ಅನ್ನೋ ನಂಬಿಕೆ ನನಗೆ ಈಗಲೂ ಇದೆ ಲಕ್ಷ್ಮಿ. ಆದರೆ 100 ಜನ ಸತ್ತಿದ್ದು ಸರ, ಅದಕ್ಕೆ ನಾನು ಸೋತರೂ ಚಿಂತೆ ಇಲ್ಲ. ಅಮಾಯಕರು ಸಾಯಬಾರದು. 100 ವರ್ಷದಿಂದ ಜನ ಕೂಡ ಸಾಯ್ತಾನೆ ಇದ್ದಾರೆ. 100 ಹೆಂಗಸರು ಪ್ರತಿ ದಿನ ಅನಾಥರಾಗ್ತಾನೆ ಇದ್ದಾರೆ. ಇದು ಯಾರಂತಿಲ್ಲ. ಇವತ್ತು ಸತ್ತವರ ಸಂಖ್ಯೆ ಕಂಡಿದೆ ಹೇಳ್ತಾ ಇದ್ದೀರಾ. ಶಾಶ್ವತವಾಗಿ ದುರನ ತಪ್ಪಿಸಿ ಪಾನ ನಿಷೇಧ ಜಾರಿಗೆ ತರೋದಕ್ಕೆ ಇದು ಸರಿಯಾದ ಸಮಯ. ಯಾಕೆ ರಾಜ್ಯದಲ್ಲಿ ಮಾಡಿಲ್ವೇ? ಮುಖ್ಯಮಂತ್ರಿಯಾಗಿ ಜನಕ್ಕೆ ಒಳ್ಳೇದು ಮಾಡೋದಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ಯಾಕೆ ಬೇರೆ ಯಾರಿಗೂ ಆ ಧೈರ್ಯನೂ ಇಲ್ಲ, ಜನರ ಬಗ್ಗೆ ಪ್ರೀತಿ ಕಾಳಜಿನೂ ಇಲ್ಲ. ಯಾಕೆ ನಗ್ತಾ ಇದ್ದೀರಾ? ನಿನಗೆ ಹಾಗೆ ಅನ್ಸೋದು ಸಹಜ ಅಲ್ವೇ ಲಕ್ಷ್ಮಿ ಅಂತ ನಗ್ತಿದ್ದೆ ಅಷ್ಟೇ. ಎಸ್ ಅರ್ಜುನ್, ಸಿಚುವೇಶನ್ ಹೇಗಿದೆ? ಸಿಚುವೇಶನ್ ಕಂಟ್ರೋಲ್ ಇದೆ ಸರ್. ದುರಂತ ಉದ್ದೇಶಪೂರ್ವಕ ಮಾಡಿದ್ದಾರೆ. ಹಿಂದೆ ದೊಡ್ಡ ದೊಡ್ಡ ಕೈವಾಡದೆ ಅಂತ ನಾನು ಕ್ಲೂ ಸಿಕ್ಕಿದೆ ಸರ್. ಕಲ್ಪ್ರಿಟ್ಸ್ನ ಅರೆಸ್ಟ್ ಮಾಡೋದು ಕಷ್ಟ ಏನಾಗಲ್ಲ. ಆದರೆ ತಾವು ರಾಜೀನಾಮೆ ಕೊಡ್ತಾ ಅಂತ ಎಲ್ಲ ಕಡೆ ಸುದ್ದಿ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಓಡ್ ಬಂದೆ. ಹಾಗಿದ್ಮೇಲೆ ನಾನು ರಾಜೀನಾಮೆ ಕೊಡಿದ್ರೆ ಎಷ್ಟೋ ಜನಕ್ಕೆ ನಿರಾಶೆ ಆಗಬಹುದಲ್ವೇ? ಕ್ಲೂ ಸಿಕ್ಕಿದೆ ಅಂದ್ರಲ್ಲ, ಆ ಕ್ಲೂ ಎಲ್ಲಿಗೆ ಲೀಡ್ ಮಾಡುತ್ತೆ ಪತ್ತೆ ಹಚ್ಚಿ. ರಿಪೋರ್ಟ್ ಟು ಮಿ ಆಸ್ ಅರ್ಲಿ ಆಸ್ ಪಾಸಿಬಲ್. ಗೋ ಅಹೆಡ್. Commend to thy hands, merciful Father, the soul of this our brother Peter departed. We commit his body to the ground, earth to earth, ashes to ashes, dust to dust. In sure and certain hope, action in the last day. ಈ ಪೀಟರ್ ನನಗೆ ಕಳಬಟ್ಟಿಯಲ್ಲಿಂದ ಸಿಕ್ಕ ಏನೋ ಅದೇ ನಂಗೆ ಅರ್ಥವಾಗ್ತಾ ಇಲ್ಲ. ಪೀಟರ್ನ ಸಾರಾಯಿ ತಂದ್ಕೊಡು ಅಂತ ಹೇಳ್ದ, ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ಬೋಟ್ಗ ತಂದ್ಕೊಟ್ಟ. ಬೋಟಿನಾಗಲ್ಲ. ಅವನೆಲ್ಲಿರ್ತಾನಂತ ನಿಮಗೆ ಗೊತ್ತಾ? ಅದೇ ಮೊದಲು ಸಾರಾಯಿ ಅಂಗಡಿದ್ದಲ್ಲ, ಅದ್ರ ಹಿಂದೆ ಇರೋ ಕಾಟಲ್ಲಿ. ರಾಜಾ, ಕಮಾನ್. ರೇಖಾ, ಸುಮ್ಮನೆ ಕರ್ಕೊಂಡು ನಿಮ್ಮ ಮನೆ ಹೋಗು. ಬಂದ್ರು
ಚಿನ್ನದ ಇರೋದು. ಕಳಬಡಿ ತಯಾರಿಸೋ ಗುಂಪನ್ನ ಪತ್ತೆ ಹಚ್ಚಿ ಅವರೆಲ್ಲರನ್ನು ಅರೆಸ್ಟ್ ಮಾಡಿ ಅವರಿಂದ ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ. ಗುಡ್. ಅಷ್ಟೇ ಇಲ್ಲ ಸರ್, ಇದ್ರ ಹಿಂದೆ ಭಂಡಾರಿ ಒಂದು ದೊಡ್ಡ ಗುಂಪೆ ಇದೆ. ಇಂಥ ದುರಂತಗಳನ್ನ ರಾಜ್ಯದಲ್ಲಿ ಎಲ್ಲ ಕಡೆನೂ ಮಾಡಿಸಿ ಅದಕ್ಕೆ ಕಾರಣ ನೀವೇ ಅಂತ ಹೇಳಿ ಗಲಭೆ ಎಪ್ಸಿ ನಿಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸ್ಬೇಕನ್ನೋದೇ ಅವ್ರ ಉದ್ದೇಶ. ಎಂಥ ರಾಕ್ಷಸರು ಇವರು. ಅಲ್ಲ, ನನ್ನನ್ನು ಅಧಿಕಾರದಿಂದ ಇಳಿಸೋಕ್ಕೋಸ್ಕರ ಸಾವಿರಾರು ಜನ ಅಮಾಯಕರನ್ನು ಕೊಲೆ ಮಾಡೋದಕ್ಕೂ ಹೇಸೋರಲ್ಲ. ಇಂಥವ್ರನ್ನು ಸುಮ್ಮನೆ ಬಿಡಬಾರ್ದು. ಅರ್ಜುನ್, ನೀವು ಹಿಡಿದಿರೋ ಸಾಕ್ಷಿ ಆಧಾರದ ಮೇರೆಗೆ ಭಂಡಾರಿ ಮತ್ತು ಸಂಗಡಿಗರನ್ನ ಅರೆಸ್ಟ್ ಮಾಡಬಹುದು. ಆದರೆ ಯು ರಿಮೆಂಬರ್, ಪ್ರತಿ ಸಲ ಈ ಭಂಡಾರಿ ಇಂಥ ಸಾಕ್ಷಿಗಳನ್ನು ನಿರ್ಮೂಲ ಮಾಡಿದ್ದಾನೆ. ಅದಕ್ಕೋಸ್ಕರವೇ ನೀವು ಹಿಡಿದಿರೋ ಸಾಕ್ಷಿನ ಭದ್ರವಾಗಿ ಕಾಪಾಡ್ಕೊಂಡು ಹೋಗೋದೇ ಟಾಪ್ ಪ್ರಯಾರಿಟಿ. ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡಿ ಅವ್ರು ಎಲ್ಲಿದ್ರು ತಕ್ಷಣ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ. ಮಗನೇ, ನನ್ನ ಹತ್ರನೇ ಛತ್ರಿ ಆಟ ಆಡ್ತೀಯಾ? ಇಲ್ಲ ನನ್ಗೆ ಕೈ ಕೊಟ್ಟೋಗ್ತೇನೋ ಛತ್ರಿ ನನ್ನ ಮಗನೇ. ಏಯ್, ನಾನ್ ಬರೀ ಬಿಸಿ ಅಲ್ವೋ, ಒಂದ್ ಕಾಲದಲ್ಲಿ ನಾನು ಕೂಡ ಸಖತ್ತದಾದ ಆಗ್ತೇನೆ ನೋಡು. ಅಣ್ಣ, ಏನಾ? ಅಲ್ಲಣ್ಣ, ಕಳ್ತನ ದರೋಡೆ ಮಾಡ್ಕೊಂಡು ಬದುಕ್ತಾ ಇರೋ ನಾನು ಈ ಮಳೆಲ್ ನೆನೆಯೋದೇನೋ ಸರಿ, ಆದ್ರೆ ನೀವು ನಿಷ್ಠಾವಂತ ಪೊಲೀಸ್ ಅಧಿಕಾರಿ, ನಾನ್ ನಿನ್ ಜೊತೆ ಮಳೆಲ್ ನೆನೆಯೋದು ಸರಿಯಲ್ಲ ಅಂತ ಹೇಳ್ತೀಯ ಅಲ್ವೇನಾ? ಹೌದಣ್ಣ. ನನ್ನ ಮಗನೇ, ನನ್ನೇನ್ ಬಕರ ಅನ್ಕೊಂಡ್ಬಿಟ್ಯಾ? ನಾನ್ ಇವತ್ ನೀನ್ ಬಿಡೋದಿಲ್ಲ. ನಾನ್ ನಿನ್ ಇವತ್ ಬಿಡೋದಿಲ್ಲ. ಇವತ್ ನೀ ಮಳೆಲ್ ನಡಕ್ತಾ ನಿಂತಿರೋ. ಆಯ್ತಣ್ಣ, ನಾನೇ ಛತ್ರಿ ತಗೊಂಬರ್ತೀನಿ. ಛತ್ರಿ ನನ್ನ ಮಗನ ಹೀಗೆ ಬಿಟ್ರೆ ನನಗೆ ಕೈ ಕೊಟ್ಬಿಡ್ತಾನೆ. ಯಾವುದಕ್ಕೂ ಕೋಳ ಹಾಕೋದು ಒಳ್ಳೆ. ನಿಮ್ಮನ್ನ ಇಮ್ಮಿಡಿಯೇಟ್ ಆಗಿ ಟಾಡಾದಲ್ಲಿ ಅರೆಸ್ಟ್ ಮಾಡಬೇಕು ಅಂತ CM ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಎಲ್ಲಿದ್ರು ಬಿಡೋದಿಲ್ಲ. ಈಗಾಗಲೇ ಏರ್ಪೋರ್ಟ್ಗೆ, ಪೊಲೀಸ್ ಸ್ಟೇಷನ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಾಗಿದೆ. ನಾನೇ ಇದಕ್ಕೆಲ್ಲ ಕಾರಣ ಅನ್ನೋದಕ್ಕೆ ಅವ್ರ ಹತ್ರ ಸಾಕ್ಷಿ ಆಧಾರ ಏನಿದೆ? ಟಾಡಾದಲ್ಲಿ ಅದನ್ನೆಲ್ಲ ಯಾರು ಕೇಳೋದಿಲ್ಲ. ನೀವೊಂದು ಕೆಲಸ ಮಾಡಿ, ನಮ್ಮನೆಯಲ್ಲಿ ಬಚ್ಚಿಟ್ಕೊಂಡ್ಬಿಡಿ. ಹೋಮ್ ಮಿನಿಸ್ಟರ್ ಮನೆಯನ್ನು ಯಾರು ಸರ್ಚ್ ಮಾಡ್ತಾರೆ?
ಹಾಗಂತ ನಿಮ್ಮನೇಲಿ ಎಷ್ಟು ದಿನ ಇರಕ್ಕಾಗುತ್ತೆ? ದಯವಿಟ್ಟು ನನ್ನ ಮಾತು ಕೇಳಿ. ಈಗ ಬೇರೆ ದಾರಿನೇ ಇಲ್ಲ. ಈ CM ಇರೋವರೆಗೂ ನಮ್ಗೆ ಯಾರಿಗೂ ಉಳ್ಗಾಲನೇ ಇಲ್ಲ. ಈ ಸರಿ ಹೆಂಗಾರ ಮಾಡಿ ಅವ್ನು ನೆಗೆಸ್ಬಿಡ್ಬೇಕು. ನಾಡಿದ್ದು ಮಕ್ಕಳ ದಿನಾಚರಣೆ, ಫ್ಲಾಗ್ ಹೋಸ್ಟ್ ಮಾಡಕ್ಕೆ CM ಅಲ್ಲಿಗೆ ಬರ್ತಾನೆ. ಅಲ್ಲಿ ಅವನ್ನ ಮುಗಿಸ್ಬಿಡ್ಬೇಕು. ಇಲ್ಲ ಅವನ ಸ್ಪಾಟನ್ನೇ ತಲುಪಬಾರ್ದು. ರಾಜಾರಾರೆ, ಈಗಿನ ಕಾಲದಲ್ಲಿ ನಿಮ್ಮಂತಹ ನಿಷ್ಠಾವಂತ ಕೆಲಸಗಾರ ಸಿಗೋದು ಕಷ್ಟ. ಹಾಗಂತ ನಿಮಗಿಷ್ಟವಿಲ್ಲದ ಕೆಲಸ ಮಾಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನೀವಿಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದು ಯಾಕೆ ಹೇಳಿ? ನಿಮ್ಮ ಮಗಳ ಮದುವೆ ಆಗಬೇಕು, ಅವಳು ಸುಖವಾಗಿರ್ಬೇಕು ಅಂತ ತಾನೆ? ಹೌದು ಯಜಮಾನ್ರೆ. ನೋಡಿ, ನನ್ನದೊಂದು ಕೊನೆ ಕೆಲಸ ನೀವು ಮಾಡಿಕೊಟ್ರೆ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಕೆಲಸ ತುಂಬ ಸುಲಭವಾದದ್ದೇ. ನಿಮ್ಮ ಹುಡುಗಿ ಹೋಗಿ ಬರುವ ಆ ಗ್ಯಾರೇಜ್ನಲ್ಲಿ CMಗಾಗಿ ಬಿಲ್ಟ್ ಮಾಡ್ತಿರುವಂತಹ ಒಂದು ಸೆಕ್ಯೂರಿಟಿ ಬಸ್ ಇದೆ. ಆ ಬಸ್ನಲ್ಲಿ ನೀವು ಬಾಂಬ್ ಪ್ಲೇಸ್ ಮಾಡಬೇಕು. ಯಾಕೆ ಹೆದರ್ತೀರಾ? ನೀವು ಅಲ್ಲಿಗೆ ಹೋದ್ರೆ ಯಾರಿಗೂ ಅನುಮಾನ ಬರಲ್ಲ. ಈ ಕೆಲಸ ನನಗೆ ಕಷ್ಟ ಆಗುತ್ತೆ ಯಜಮಾನ್ರೆ. ನೀವು ಈ ಕೆಲಸ ಮಾಡದೆ ಹೋದ್ರೆ ನಿಮಗೆ ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ. ಕಾಳ್ಬಟ್ಟಿ ದುರಂತದಲ್ಲಿ ನಿಮ್ಮ ಕೈವಾಡ ಇರೋದು ಈಗಾಗಲೇ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಅರ್ಜುನ್ ಬೋಟಿನಾಗನ್ನು ಈಗಾಗಲೇ ಅರೆಸ್ಟ್ ಮಾಡ್ಕೊಂಡು ಹೋಗಾಗಿದೆ. ಅಲ್ಲಿ ನಿಮ್ಮ ಹೆಸರು ಹೊರಗೆ ಬರುತ್ತೆ, ನೀವು ಕಂಬಿ ಎಣಿಸ್ಬೇಕಾಗುತ್ತೆ. ಯಜಮಾನ್ರೆ, ನಿಮ್ಮ ಮಗಳಿಗೋಸ್ಕರನಾದ್ರೂ ನೀವು ಈ ಕೆಲಸ ಮಾಡಲೇಬೇಕು. ಏನ್ ಡ್ಯಾಡಿ, ಇವತ್ತು ಇಷ್ಟೊತ್ತಾದ್ರೂ ಮನೇಲೇ ಇರೋದನ್ನ ನೋಡಿದ್ರೆ ಒಂದು ನಿಮ್ಮ ಆಫೀಸಿಗೆ ರಜಾ ಇರಬೇಕು, ಇಲ್ಲ ನಿಮ್ಮ ಬಾಸ್ ಊರಲ್ಲಿಲ್ಲ. ಕರೆಕ್ಟ್? ಹಾಗೇನಿಲ್ಲಮ್ಮ. ಇವತ್ತು ಒಬ್ಬ ಮುಖ್ಯವಾದ ವ್ಯಕ್ತಿ ನೋಡ್ಬೇಕು. ಅದು ನಿನ್ ಮುಖಾಂತರನೇ ಆಗ್ಬೇಕು. ನಿನ್ ಕಾರ್ನ ಯಾವಾಗಲೂ ಸರ್ವಿಸ್ ಬಿಡ್ತೀಯಲ್ಲ, ಆ ವರ್ಕ್ಶಾಪ್ ಓನರ್ ರಾಜ ಅವ್ರು ನೋಡ್ಬೇಕು. ರಾಜನ್ನ ಅವ್ರನ್ನ ಯಾಕೆ ನೋಡ್ಬೇಕು? ಅದು ಕಾನ್ಫಿಡೆನ್ಷಿಯಲ್ ವಿಷಯ ಅಮ್ಮ. ಡ್ಯಾಡಿ, ನೀನ್ ತುಂಬಾ ಕಿಲಾಡಿ. ನಾನ್ ನಿನಗ್ ಸರ್ಪ್ರೈಸ್ ಕೊಡೋಣ ಅಂತಿದ್ರೆ ನೀನೇ ನನಗ್ ಶಾಕ್ ಕೊಡ್ತಿದ್ಯಲ್ಲ. ನಿಜವಾಗ್ಲೂ ವರ್ಕ್ಶಾಪ್ ಹೋಗ್ಬೇಕಾ? ಹೌದಮ್ಮ, ಹೋಗ್ಲೇಬೇಕು. ಇಲ್ದೇ ಇದ್ರೆ ಈ ಜನ್ಮದಲ್ಲಿ ನಾನು ಈ ಟೆನ್ಷನ್ ಇಂದ ಬಿಡುಗಡೆ ಆಗೋದೇ ಇಲ್ಲ. ಎಲ್ರು ನಿಮ್ ರಾಜನ ಯಾವ್ದೋ ಕಾರ್ಯಕ್ರಮ ಮಾಡ್ತಾರೆ. ಇಲ್ಲ ಇಲ್ಲ, ನಾನೇ ಹೋಗ್ತೀನಿ. ಡ್ಯಾಡಿ, ಒಂದ್ ನಿಮಿಷ. ಏನ್ ಸರ್ ಆನ್ ಮಾಡ್ತಾ ಇದೀರಾ? ನಮ್ ರಾಜಣ್ಣ ಚೀಫ್ ಮಿನಿಸ್ಟರ್ಗೆ ರೆಡಿ ಮಾಡಿರೋ ಬಸ್ಸು. ಹೋಗಿ ಸರ್ ನೋಡಿ. ಸರಿ ಸರಿ, ನೀವು ಕೆಲಸ ನೋಡಿ. ಸರಿ ಸರ್. ಫಸ್ಟ್ ಟೈಮು ಮಾವನ್ನ ಅಂದ್ರೆ ಭಾವಿ ಮಾವನ್ ನೋಡ್ತಾ ಇದ್ದೀನಿ. ಈ ಡ್ರೆಸ್ ಅಲ್ಲಿ ಬಂದ್ರೆ ಪರವಾಗಿಲ್ವಾ? ಓಕೆ ಓಕೆ, ನಡೆಯುತ್ತೆ. ಕರ್ಕೊಂಡ್ ಬರೋದ್ ಬಂದೆ, ಮನೆಗಾದ್ರೆ ಕರ್ಕೊಂಡ್ ಬರ್ಬಾದಿತ್ತಾ? ಅಯ್ಯೋ, ನಾನ್ ಕರ್ಕೊಂಡ್ ಬರ್ಲಿಲ್ಲಪ್ಪ, ಅವರೇ ನನ್ ಕರ್ಕೊಂಡ್ ಬಂದ್ರು. ಹೌದಾ? ಅವರಿಗೆ ನಮ್ ವಿಷಯ ಹೇಗೆ ಗೊತ್ತಾಯ್ತು? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. ಇವ್ರು ನಮ್ ಡ್ಯಾಡಿ, ಡ್ಯಾಡಿ ರಾಜ್, ಒಳ್ಳೆ ಮೆಕ್ಯಾನಿಕ್. ಹಲೋ, ಗ್ಲಾಡ್ ಟು ಮೀಟ್ ಯು. ನಿಮ್ ಗ್ಯಾರೇಜ್ ನೋಡ್ಬೇಕು ಅಂತ ಬಹಳ ದಿವಸ ಟ್ರೈ ಮಾಡ್ತಿದ್ದೆ. ಇವತ್ತು ಅವಕಾಶ ಕೊಡ್ಬಂತು. ನಿಮ್ ಬಗ್ಗೆ ನನ್ನ ಮಗಳು ತುಂಬಾ ಹೇಳ್ತಿರ್ತಾಳೆ. ಆ ವೆಹಿಕಲ್ ಡಿಸೈನ್ ಮಾಡಿದ್ದು ನೀವೇ ಅಂತ ಕೇಳಿದೆ. ತುಂಬಾ ಚೆನ್ನಾಗಿದೆ. CMಗೆ ಸೆಕ್ಯೂರಿಟಿ ಅಂದ್ಮೇಲೆ ಸರ್ಕಾರ ನಿಮ್ ಕೆಲಸನ ಚೆನ್ನಾಗಿ ಗೊತ್ತಿದೆ. ಇದಕ್ಕೆಲ್ಲ ನನ್ನ ಸ್ನೇಹಿತನೇ ಕಾರಣ. ಅವನು ಚೀಫ್ ಮಿನಿಸ್ಟರ್ ಫೇವರೇಟ್ ಪೊಲೀಸ್ ಆಫೀಸರು. ಇವಾಗ ತಾನೇ ಒಂದು 5 ನಿಮಿಷ ಮುಂಚೆ ಕಂಪ್ಲೀಟ್ ಬಸ್ ನ ಸೆಕ್ಯೂರಿಟಿ ಚೆಕ್ ಮಾಡೋಗಿದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ CM ಡ್ರೈವರ್ ಬಂದು ತಗೊಂಡೋಗ್ತಾರೆ. ಇವಾಗಲೇ ಡೆಲಿವರಿ ಅದು. ನಾವೇನು ಬರ್ತೀವಿ, ಮತ್ತೊಮ್ಮೆ ಆರಾಮ ಸಿಗೋಣ. ಬಾಮ್ಮ. ಬಾಯ್ ರಾಜ್. ಡ್ಯಾಡಿ, ಏನಮ್ಮ? ನಾನ್ ಲೈಫಲ್ಲಿ ಇಬ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅದ್ರಲ್ಲೊಂದು ನೀನು, ಇನ್ನೊಬ್ರು ಯಾರು ಅಂತ ನೀನ್ ಕಂಡು ಹಿಡಿತೀಯ ಅನ್ಕೊಂಡೆ. ಬಟ್ ನೀನ್ ಸೋತ್ಬಿಟ್ಟೆ. ನೀನು ಹೇಳೋ ಸರಿಮ್ಮ. ನಿಜವಾಗ್ಲೂ ನಾನು ಸೋತೋದ್ನಮ್ಮ. ಅಯ್ಯೋ ಡ್ಯಾಡಿ, ನೀನಂತೂ ಒಂದು ಮಗು ಥರನೇ. ಹೌದು, ನಾವಿವತ್ತು ಹೋಗಿದ್ ವರ್ಕ್ಶಾಪ್ ಯಾರ್ದು ಅಂತ ಗೊತ್ತಾ? ಅದೇ ರಾಜಂದು. ಆ ರಾಜನೇ ನನ್ ಲವ್ವರ್. ಏನ್ ಹೇಳ್ತಿದ್ಯಮ್ಮ ನೀನು? ಕಾರ್ ನಿಲ್ಸು. ರಾಜನ್ ನೀನು ಪ್ರೀತಿಸ್ತಿದ್ಯಾ? ಎಸ್ ಡ್ಯಾಡಿ, ನಾನು ಅವನ್ನ ತುಂಬಾ ಪ್ರೀತಿಸ್ತೀನಿ. ಎಂತ ಕೆಲಸ ಮಾಡ್ಬಿಟ್ಯಮ್ಮ. ಸ್ವಲ್ಪ ಮುಂಚೆ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
ನಿನಗೋಸ್ಕರ ಮಾಡಿದ ಕೆಲಸ ನಿನ್ ವಿರುದ್ಧನೇ ಆಗೋಯ್ತಲ್ಲಮ್ಮ. ಯಾಕೆ ಡ್ಯಾಡಿ ಏನಾಯ್ತು? ಇಲ್ಲ, ಹೀಗಾಗಬಾರ್ದು. ನನ್ನ ಕೈಯಿಂದ ನೀನ್ ಬಾಳ ಹಾಳಾಗಬಾರ್ದು. ನಡಿಯಮ್ಮ, ಮೊದಲು ಗ್ಯಾರೇಜ್ಗೆ ನಡಿ. ಸರ್ ನಾವು ಹೊರಡ್ಬೋದಾ? ಹಾ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಓಕೆ, ರೈಟ್ ರೈಟ್. ಯಾಕೆ ವಾಪಸ್ ಬಂದ್ಬಿಟ್ರಿ? ಏನಾಯ್ತು? ತುಂಬಾ ಗಾಬರಿ ಆಗಿದ್ದೀರಾ? ಅಲ್ಲಿಂದ ಬಸ್ ಏನಾಯ್ತು? ಅದೇ ಚೀಫ್ ಮಿನಿಸ್ಟರ್ ಡ್ರೈವರ್ ಬಂದು ತಗೊಂಡು. ರಾಜು, ಹೇಗಾದ್ರೂ ಮಾಡಿ ಆ ಬಸ್ ನಿಲ್ಸು. ಅದರಲ್ಲಿ ಬಾಂಬ್ ಇದೆ. 50 ಕಿಲೋಮೀಟರ್ ಜಾಸ್ತಿ ಹೋದ್ರೆ ಬಾಂಬ್ ಆನ್ ಆಗುತ್ತೆ. ಆಮೇಲೆ ಬಸ್ ನಿಲ್ಸೋ ಹಾಗೆ ಇಲ್ಲ. 50 ಕಿಲೋಮೀಟರ್ ಕಮ್ಮಿ ಹೋದ್ರೆ ಬಸ್ಸು ಬ್ಲಾಸ್ಟ್ ಆಗುತ್ತೆ. ಹೇಗಾದ್ರೂ ಮಾಡಿ ಅನಾಹುತ ತಪ್ಪಿಸು ರಾಜು. ಸೆಕ್ಯೂರಿಟಿ ಅವರು A to Z ಅದನ್ನ ಚೆಕ್ ಮಾಡಿದ್ದಾರೆ. ಅದ್ರಲ್ಲಿ ಬಾಂಬ್ ಇಡೋದು ಅಂದ್ರೆ ಇಂಪಾಸಿಬಲ್. ಅಯ್ಯೋಯ್ಯೋ, ದಯವಿಟ್ಟು ನನ್ನ ಮಾತು ನಂಬಿ. ಆ ಬಸ್ ನಲ್ಲಿ ಬಾಂಬ್ ಇಟ್ಟು ಪಾಪಿ ನಾನೇ. 268121 bomb placed in CM's bus. Start immediately. Raja. ಅಂಕಲ್ ಈ ಫೋನಲ್ಲಿ ನನ್ನ ಮನೆಯವ್ರ ಜೊತೆ ಮಾತಾಡ್ಬೋದಾ? ಮಾತಾಡ್ಬೋದು. ನಿಮ್ಮನೆ ಫೋನ್ ನಂಬರ್ ಹೇಳು. 338001. ಯಾಕ್ರಿ? ಯಾಕೋ ಕೆಟ್ಟ ಹೋಗಿದೆ ಅಂತ ಕಾಣಿಸುತ್ತೆ. ಅಂಕಲ್ ಸ್ವಲ್ಪ ಸ್ಪೀಡಲ್ಲಿ ಓಡಿಸಿ ಅಂಕಲ್. ಆ ಸ್ಕೂಟರ್ನ ಕಾರ್ನ ಚೇಸ್ ಮಾಡಿ ಅಂಕಲ್. ಅಯ್ಯೋ, ಅವ್ರು ನಮ್ಗೆ ದಾರಿ ತೋರ್ಸೋರು ಕಣೋ. ಅವ್ರಿಗಿಂತ ಮುಂದೆ ಹೋದ್ರೆ ನಾವೇ ದಾರಿ ತಪ್ಪಿಡ್ತೀವಿ ಗೊತ್ತಾ? ಏನ್ ಅಂಕಲ್ ನೀವು ಸ್ಪೀಡಾಗೆ ಓಡಿಸಲ್ಲ ಅಂತೀರಾ? ಬೇಗ ಹೋಗಿ ಅಂಕಲ್, ನೀವು ತುಂಬಾನೇ ಸ್ಲೋ. ಬೇಗ ಹೋಗಿ ಅಂಕಲ್. ಹೌದು ಡ್ರೈವರ್ ಅಂಕಲ್ ಫಾಸ್ಟ್ ಫಾಸ್ಟ್. ಡ್ರೈವರ್ ಅಂಕಲ್ ಫಾಸ್ಟ್ ಫಾಸ್ಟ್. ಡ್ರೈವರ್ ಅಂಕಲ್ ಫಾಸ್ಟ್ ಫಾಸ್ಟ್. ಡ್ರೈವರ್ ಅಂಕಲ್ ಫಾಸ್ಟ್ ಫಾಸ್ಟ್. ಅಂಕಲ್ ಡ್ರೈವರ್ ಅಂಕಲ್ಗೆ ಇನ್ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಅಂತ ಹೇಳ್ತೀರಾ? ಫಾಸ್ಟಾ? ಆಯ್ತು, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ರಿ. ಸರಿ ಸರ್.
ಆಮೇಲೆ ರಾಜಾ ರಾಜಾ ಅರೆ ಓಕೆ ಓಕೆ ಸ್ಟಾಪ್ ಇಟ್ I'm sorry gentlemen, ತುಂಬಾ ಎಮರ್ಜೆನ್ಸಿ. ನಿಮ್ಮ ಬೈಕ್ ನೇಷನ್ ಸ್ಟೇಷನ್ ಕಾಲ್ ಮಾಡಿ. ರಾಜಾ ಕಮ್ ಆನ್ ಮೂವ್ ಫಾಸ್ಟ್. ಯಾವುದೇ ಕಾರಣಕ್ಕೂ ಸ್ಪೀಡ್ 50 ಕಿಲೋಮೀಟರ್ ಕಡಿಮೆ ಮಾಡೋಣ. ಸರಿ ಸರ್, ಓಕೆ. ಏನು ಹುಡುಕ್ತಿದ್ದೀರಿ ಅರ್ಜುನ್? ಸರ್, ಭಂಡಾರಿ ಕಡೆಯವರು ಬಸ್ನಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ಸರ್, ಯಾವುದೇ ಕಾರಣಕ್ಕೂ ಸ್ಪೀಡ್ 50 ಕಿಲೋಮೀಟರ್ಗಿಂತ ಕಡಿಮೆ ಆಗಲೇಬಾರ್ದು. ಒಂದು ವೇಳೆ ಆದರೆ ಬಸ್ಸೇ ಬ್ಲಾಸ್ಟ್ ಆಗೋಗುತ್ತೆ. ಬಸ್ನಲ್ಲಿ ಬಾಂಬ್ ಇದೆಯಂತೆ. ಏನು ಆಗಲ್ಲ, ನಾನಿದ್ದೀನಿ. ಏನು ಬಂದ್ರಲ್ಲ, ಏನು ಆಗಲ್ಲ. ಬಂದಿದಾರಲ್ಲ, ಎಲ್ಲ ಸರಿ ಮಾಡ್ತಾರೆ. ಹಾ, be careful. ಅರ್ಜುನ್, ಮೇಲೆತ್ಕೋ. ಅಲ್ಲಿದೆ. ಯಾರಿಗೂ ಏನೂ ಆಗೋದಿಲ್ಲ. ಒಂದ್ ಕೆಲಸ ಮಾಡಿ, ಕಷ್ಟ ಬಂದಾಗ ದೇವ್ರನ್ನ ಪ್ರಾರ್ಥನೆ ಮಾಡ್ಬೇಕು. ನೋಡಿ, ನೀವೆಲ್ಲರೂ ದೇವ್ರನ್ನ ಪ್ರಾರ್ಥನೆ ಮಾಡಿ, ಕೈ ಮುಗಿರಿ, ಪ್ರಾರ್ಥನೆ.
ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆಯೋ ಅದೇ ಸ್ಪೀಡ್ ಮೇಂಟೈನ್ ಮಾಡಿ, ಓಕೆ? ನೀನು ಅರ್ಜುನ್ ಜೊತೆ ಮಕ್ಕಳನ್ನು ಸಾಕು, ನಾನು ಡ್ರೈವ್ ಮಾಡ್ತೀನಿ. ಸರಿ ಸರ್. Raja, be careful! ನಾನು ಡ್ರೈವ್ ಮಾಡ್ತೀನಿ, ಬನ್ನಿ. ನಾಳೆ ಶಿಫ್ಟ್ ಆಗಿ ನೋಡಿ, ನಾನು ನಿಮ್ಮ ಜೊತೆಲೇ ಇರ್ತೀನಿ. ನಿಮ್ಗೇನಾಗುತ್ತೆ ಅದು ನಂಗೆ ನೀವು ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ನೀವು ಆ ಫಂಕ್ಷನ್ ಹೋಗ್ಲೇಬೇಕು, ಧ್ವಜಾರೋಹಣ ಮಾಡಲೇಬೇಕು. ಹೌದು ಸರ್, ಸಮಯಕ್ಕೆ ಸರಿಗೆ ನಾವು ಅಲ್ಲಿ ಬಂದ್ಬಿಡ್ತೀವಿ. ಪ್ಲೀಸ್ ಬನ್ನಿ. Accelerator lock ಮಾಡಿ. ಅರ್ಜುನ್, ಏನಾಯ್ತು? ಡೋರ್ ಆಗಿದೆ. ಮೈ ಗಾಡ್, ವಿಂಡೋ. ಯಾಕೆ ಗಾಬರಿ ಆಗಿದ್ದೀರಾ ಭಂಡಾರಿ ಅವರೇ? ನಮ್ಮ ಕಡೆಯವರಿಂದ ಬಂದ ಇನ್ಫಾರ್ಮೇಶನ್ ಪ್ರಕಾರ ಬಸ್ ಇನ್ನೂ ಬ್ಲಾಸ್ಟ್ ಆಗಿಲ್ವಂತೆ. ನೀವೇನು ಯೋಚನೆ ಮಾಡಬೇಡಿ, ಇಲ್ಲಿಗೆ ಬಂದ್ಮೇಲೆ ಬ್ಲಾಸ್ಟ್ ಆಗ್ಲೇಬೇಕು, ಸುಮ್ಮನೆ. ಅಲ್ಲಿ ನೋಡಿ. For more updates, like, comment, subscribe to our channel.